ಓಂ ಶಾಂತಿ. ಬಾಪ್ದಾದ ಇವತ್ತಿನ ಮಧುರ ಮಹಾವಾಕ್ಯದಲ್ಲಿ ಬುದ್ಧಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಏನು ಕೆಲಸ ಕೊಟ್ಟಿರಬಹುದು? ಎರಡನೇದು ಧಾರಣೆ. ಶಿವಬಾಬರು ಹೇಳುವಂಥ ಒಂದೊಂದು ಮಹಾವಾಕ್ಯ ಧಾರಣೆ ಮಾಡುವಂತಹ ಶಕ್ತಿಶಾಲಿಯಾದಂತಹ ಸ್ಥಿತಿ ಕಾಪಾಡಲಿಕ್ಕೆ ಯಾವೊಂದು ಮಹಾವಾಕ್ಯ ಪದೇ ಪದೇ ಸ್ಮೃತಿ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಬಿಡಿ ಮಕ್ಕಳೇ. ಧಾರಣಾ ಪಾಯಿಂಟಿಗೆ ಯಾವುದು ಮಹಾವಾಕ್ಯ ತುಂಬ ಅವಶ್ಯಕತೆ ಇದೆ. ಸಹಜವಾಗಿ ಎಲ್ಲ ಪಾಯಿಂಟು ಧಾರಣೆ ಆಗಬೇಕು ಬಾಬವ್ರದ್ದು. ಮೂರನೇದಾಗಿ ನಿಮ್ಮ ಮಹಾವೀರ ಮಕ್ಕಳು ಸಾಧಾರಣ ಅಲ್ಲ. ಮಹಾವೀರನ ಮೇಲೆ ಯಾವ ಸ್ಮೃತಿ ಸದಾಕಾಲ ಇಟ್ಕೊಳ್ಬೇಕು, ಜೊತೆಲಿ ಯಾವುದನ್ನು ಆಹ್ವಾನಿಸ್ಬೇಕು ನೀವು. ನಾಲ್ಕನೇದಾಗಿ ಸಮಯದ ಸೂಚನೆ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವೇನು ಸಾಧನೆ ಮಾಡಬೇಕು, ಸಮಯದ ಎಚ್ಚರ. ಈ ನಾಲ್ಕು ಸಬ್ಜೆಕ್ಟಿಗೂ ಅನ್ವಯಿಸುವಂಥ ರೀತಿ, ಜೊತೆಲಿ ಸದಾ ಖುಷಿಯಾಗಿರಬೇಕು. ಯಾವ ರೀತಿ ಶಿವಬಾಬರಿಗೆ ಖುಷಿನ ಮಕ್ಕಳನ್ನು ನೋಡಿ, ಅಥವಾ ಮಕ್ಕಳಿಗೆ ಖುಷಿ ಜಾಸ್ತಿ ಆಗ್ತಾ ಇದೆಯಾ? ಹೇಗಿದೆ ನಿಮ್ಮ ಪಾತ್ರ ಬೆಳಗಿಂದ ರಾತ್ರಿವರೆಗೂ? ಅದರ ಬಗ್ಗೆನೂ ಕೂಡ ಪ್ರೇರಣೆ ಕೊಟ್ಟಿದ್ದಾರೆ. 14-8-20 ಇವತ್ತಿನ ಮುರಳಿಯ ಸಾರ. मीठे बच्चे, बाप आए हैं तुम्हारा ज्ञान रत्नों से श्रृंगार कर वापस घर ले जाने, फिर राजाए में बेच देंगे तो अपार खुशी में रहो, एक बाबा से ही प्यार करो. ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ. ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿ ವಾಪಸ್ ಮನೆಗೆ ಕರ್ಕೊಂಡೋಗ್ಲಿಕ್ಕೆ. ಪುನಃ ರಾಜಾಯಿ ತಮ್ಮ ರಾಜ್ಯಕ್ಕೆ ಕಳಿಸ್ಕೊಡೋದಕ್ಕೋಸ್ಕರ ಬಂದಿದ್ದಾರೆ. ಅಪಾರ ಖುಷಿ ಇಟ್ಕೊಳ್ಳಿ ಪಾಯಿಂಟ್ನಲ್ಲಿ. ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಿ, ಯಾರ ಜೊತೆ ಕನೆಕ್ಷನ್ ಬೇಡ. ಕೇವಲ ಬಾಬನೇ ನಮ್ಗೆ ಸತಾಯಿಸ್ಬೇಕು. ಸತಾಯಿಸುವಂತಹ ಯೋಗ. ನಾನು ಮರಿತೀನಿ ಅಂದರೂ ಅದು ನನ್ನನ್ನು ಮರಿಬಾರ್ದು. मीठे बच्चे, बाप आए हैं तुम्हारा ज्ञान रत्नों से श्रृंगार कर वापस कर ले जाने, फिर राजाए में बेच देंगे तो अपार खुशी में रहो, एक बाबा से ही प्यार करो. प्रश्न, अपनी धारणा को मजबूत बनाने का आधार क्या है? ಸ್ವಯಂನ ಧಾರಣೆಯಲ್ಲಿ ಶಕ್ತಿಶಾಲಿಯಾಗಿ ಮಾಡಿಕೊಳ್ಳುವಂತಹ ಆಧಾರ ಯಾವುದು? ಆಧಾರ ಏನು? ಸ್ವಯಂ ಬಾಬರು ಹೇಳೋದನ್ನೆಲ್ಲ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿ ಶಕ್ತಿಶಾಲಿ ಆಗಬೇಕು. ಅದಕ್ಕೆ ಆಧಾರ ಏನು? उत्तर, अपनी धारणा को मजबूत बनाने के लिए सदैव यह पक्का करो कि आज के दिन जो पास हुआ अच्छा हुआ, फिर कल्प के बाद होगा. ಪಕ್ಕ ಮಾಡ್ಕೊಳ್ಳಿ ಮಕ್ಕಳೇ. ನಿಮ್ಮ ಸ್ಥಿತಿಯನ್ನು ಧಾರಣೆಯಲ್ಲಿ ಶಕ್ತಿಶಾಲಿಯಾಗಿ ಮಾಡಿಕೊಳ್ಬೇಕು ಸದಾಕಾಲ. ಅಂದರೆ ಇಂದಿನ ದಿನ ಏನು ಕಳೆದೋಯ್ತು ಅದು ಒಳ್ಳೆಯದೇ. ಪುನಃ ಕಲ್ಪದಿಂದನೇ ಮುಂದಕ್ಕೆ ಬರೋದು. ಹಾಗಂತ ತಪ್ಪು ಮಾಡೋದು ಕಲ್ಪದಿಂದೇ ಫಿಕ್ಸ್ ಇತ್ತು ಒಳ್ಳೆಯದೇನೆ ಅಲ್ಲ. ನೆಗೆಟಿವ್ ಯಾವುದಕ್ಕೂ ಅಲ್ಲ. ಇಲ್ಲಿ ಬಾಬರು ಕೊಡೋದಲ್ಲ ಪಾಸಿಟಿವನ್ನ. ಆದರೆ ಏನು ನಡೆದೋಯ್ತು ಅದ್ರ ಬಗ್ಗೆ ಯೋಚನೆ ಇಲ್ಲ. जो कुछ हुआ कल्प पहले भी ऐसे ही हुआ था. ಏನು ನಡೆದೋಯ್ತು
ಕಲ್ಪದಿಂದ ನಡೆದಿತ್ತು, ನಡೆದಿದೆ. ನಥಿಂಗ್ ನ್ಯೂ, ಹೊಸದೇನಲ್ಲ ಇದು. ಅಂದರೆ ಉದಾಹರಣೆಗೆ ನಮಗೇನಾದ್ರು ವಿಘ್ನಗಳು ಬಂತು, ಅಥವಾ ಯಾರಾದರೂ ಅಂದೇ ಬಿಟ್ಟರು, ನಮ್ಮನ್ನು ತಪ್ಪಿಲ್ಲದೇ ಇದ್ರೂ ದೋಷ ಹೊರಿಸ್ತಾ ಇರ್ತಾರೆ, ಅಂಥದಕ್ಕೆ ನಾವು ಈ ಪಾಯಿಂಟೆಲ್ಲ ಹೋಲಿಸೋದು. ಬಾಬುವರು ತಪ್ಪುಗಳು ಮಾಡಿಕೊಂಡು ಕಲ್ಪದಿಂದ ಮಾಡಿದ್ರಿ ಮಕ್ಕಳೇ, ಫಿಕ್ಸ್ ಆಗೋಗ್ಬಿಟ್ಟಿದೆ, ಏನು ಯೋಚನೆ ಮಾಡಬೇಡಿ ಇನ್ನು, ಆ ರೀತಿ ಬಾಬುರು ಯಾವುದೂ ಹೇಳ್ತಾ ಇಲ್ಲ. ಪುರುಷಾರ್ಥದ ಪ್ರೇರಣೆ ನಮಗೆ ಕೊಡ್ತಾ ಇರೋದು. ಅದೇ ನಮಗಾಗಿ ನಮ್ಮ ಪುರುಷಾರ್ಥಕ್ಕೆ ಏನೇನು ತೊಂದರೆಗಳು ಬರುತ್ತಲ್ಲ, ಅದನ್ನು ಸ್ವೀಕಾರ ಮಾಡಬೇಡಿ. ಇದು ಕಲ್ಪದಿಂದ ನಡೆದೋಗಿದೆ, ಈಗಲೂ ನಡೀತಿದೆ, ಮುಂದೂ ನಡೆಯುತ್ತೆ. ನಥಿಂಗ್ ನ್ಯೂ, ಯಾಕೆ ಯೋಚನೆ ಮಾಡಲಿ? ಆಗ ಬಾಬರು ಕೊಡುವಂಥದ್ದೆಲ್ಲ ನನಗೆ ದಾಣೆ ಪರಿಪಕ್ವ ಆಗೋಗ್ಬಿಡುತ್ತೆ. ಆಗ ಬಾಬರು ಕೊಡುವಂಥ ಮಹಾವಾಕ್ಯ ನಮಗೇನು ಕಷ್ಟ ಆಗಲ್ಲ, ಬಹಳ ಸುಲಭ. ಏ ಲಡಾಯಿ ಬಿ 5,000 ವರ್ಷ ಪೆಹಲೆ ಹೀ ಲಗೀತಿ. ಈ ಯುದ್ಧಗಳು ಕೂಡ ಕಲ್ಪದ ಹಿಂದೆ ನಡೆದೋಗಿದೆ. ಫಿರ್ ಲಗೆಂಗಿ ಜರೂರ್, ಪುನಃ ಆ ಯುದ್ಧ ನಡೆಯುತ್ತೆ. ಇಸ್ ಬಂಬೂರಂಕು ವಿನಾಶ ಹೋನಾ ಹೇ ಹೇ. ಈ ಕಾಡ್ಗಿಚ್ಚು ತುಂಬ ಒಣಗೋಗಿದೆ ಜಗತ್ತು, ಇದು ವಿನಾಶ ಆಗಲೇಬೇಕು. ऐसे हर पल ड्रामा के स्मृति में रहो तो धारणा मजबूत हो जाए. ಈ ರೀತಿಯಲ್ಲಿ ಪ್ರತಿ ಕ್ಷಣ ಡ್ರಾಮದ ಸ್ಮೃತಿ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮದು ಧಾರಣೆ ಪವರ್ಫುಲ್ ಆಗಿಬಿಡುತ್ತೆ. ಸೈಡ್ ಸೀನ್ ಯಾರ್ದು ನೋಡಲ್ಲ, ಅವರು ಡ್ರಾಮದ ಬಗ್ಗೆ ಗಮನ ಇದ್ದರೆ ಯಾರ ಪಾತ್ರದ ಬಗ್ಗೆನೂ ಕೂಡ ಅಕ್ಕಪಕ್ಕ ನೋಡೋಕ್ಕೋಗಲ್ಲ. ಅವರು ಸಾಕ್ಷಿಯಾಗಿದ್ದುಕೊಂಡು ತನ್ನ ಪಾತ್ರದಲ್ಲಿ ಏನಾದರೂ ಸ್ಥಿತಿ ಕೆಡುವಂಥ ಪಾರ್ಟ್ಗಳು ಏನಾದರೂ ಯಾರಿಂದಾದರೂ ಆಗ್ತಾಯಿದ್ರೆ, ನನಗೆ ಅಕಸ್ಮಾತ್ ಹೆಚ್ಚು ಕಡಿಮೆ ನಿಶಕ್ತತೆಯಿಂದ ನಾನು ಸ್ಥಿತಿ ಕೆಡಿಸ್ಕೊಳ್ಳುವಂಥ ಪಾರ್ಟ್ ಬಂದುಬಿಟ್ರೆ ಅದ್ರ ಬಗ್ಗೆ ಎಚ್ಚರ ತಗೊಂಡು, ಇರಲಿ ಇದೆಲ್ಲ ಏನು ಕಲ್ಪದಿಂದ ನಡೆದಿದ್ದು, ಈಗ ನಡೀತಿದೆ, ಮುಂದೆ ನಡೆಯುತ್ತೆ, ಇದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಾನು ಸರಿಯಾಗಿ ಪಾರ್ಟ್ ಮಾಡದೇನೆ ಬೇರೆಯವರಿಂದ ಪಾರ್ಟ್ ನೋಡಿಕೊಂಡು ನಾನು ಖುಷಿಯಾಗಿರೋದು ಅದಲ್ಲ. ಈ ಡ್ರಾಮದ ಬಗ್ಗೆ ತುಂಬ ಆಳವಾಗಿ ವಿಚಾರ ಮಾಡಬೇಕಾಗತ್ತೆ. अपनी धारणा को मजबूत बनाने के लिए सदैव पक्का करो, आज के दिन जो पास हुआ अच्छा हुआ, फिर कल्प के बाद होगा. जो कुछ हुआ कल्प पहले भी ऐसे ही हुआ था, नथिंग न्यू. ये लड़ाई भी 5,000 वर्ष पहले ही लगी थी, फिर लगेगी ज़रूर. इस बम्बोर का विनाश होना ही है. ऐसे हर पल ड्रामा की स्मृति में रहो तो धारणा मजबूत होती जाएगी. गीत. दूर देश के रहने वाला आया देश पर आए. ದೂರ ದೇಶದಲ್ಲಿದ್ದಂತಹ ತಂದೆ ಪರದೇಶಕ್ಕೆ ಬಂದ್ಬಿಟ್ರು. ಯಾರಿಗಾಗಿ? ಅವ್ರಿಗೋಸ್ಕರ ಬಂದ್ರ? ಯಾರಿಗಾಗಿ ಬಂದರು? ನಮಗಾಗಿ. ಓಂ ಶಾಂತಿ. बच्चे पहले भी दूर देश से पराय देश में आए हैं. ನಾನಲ್ಲ ಒಬ್ಬನೇ, ನೀವೆಲ್ಲ ಮಕ್ಕಳು ಸಹ ದೂರ ದೇಶದಿಂದನೇ ಬಂದವರು, ಪರದೇಶದಿಂದ, ದೂರ ದೇಶದಿಂದ ಈ ಪರದೇಶಕ್ಕೆ ಬಂದಿದ್ದೀರಾ. ಇದು ನಿಮ್ಮ ಮನೆ ಅಲ್ಲ ಮಕ್ಕಳೇ. अब इस पराय देश में दुखी है. ಈ ಪರದೇಶದಲ್ಲಿ ಏನು ಸಾರ ಇಲ್ಲ, ಬರೀ ದುಃಖನೇ. इसलिए पुकारते हैं ना, अपने देश कर ले चलो. ಅದಕ್ಕೆ ಕರೆದಿದ್ದು ನನ್ನ ದೇಶಕ್ಕೆ ಕರ್ಕೊಂಡು ಹೋಗಪ್ಪ ಅಂದರೆ ಮುಕ್ತಿ ಕೊಡು ಕರೆದ್ರಿ. ತುಮಾರಿ ಪುಕಾರ್ ಹೈನಾ, ನಿಮ್ಮ ಕರೆ ಹೀಗೆ ಇತ್ತಲ್ವ, ನನ್ನ ಕರೆದಿದ್ದು. ಬಹುತ್ ಸಮಯ ಸೆ ಯಾದ್ ಕರ್ತೆ ಆಯೇ ಹೋ ತೋ ಬಾಪ್ ಭಿ ಖುಷಿ ಸೆ ಆತಾ ಹೈ. ಬಹಳ ಸಮಯದಿಂದ ಇದೇ ರೀತಿ ನೀವು ಕರೆದಿದ್ರಿ ಮಕ್ಕಳೇ, ನಾನು ಬಹಳ ಖುಷಿಯಿಂದ ಬಂದಿದ್ದೀನಿ. ಜಾನ್ತೆ ಹೇ मैं जाता हूँ बच्चों के पास. ಪಾಪುರಿಗೆ ಫೀಲಿಂಗ್ಸ್, ಹೌದಪ್ಪ ಮಕ್ಕಳು ತುಂಬ ಸಮಯದಿಂದ ಕರೆದುಬಿಟ್ಟಿದ್ದಾರೆ, ನಾನು ಹೋಗಬೇಕು ಮಕ್ಕಳ ಮುಂದೆ. ನೋಡಿ ಬಾಬರಿಗೆ ಎಷ್ಟು ಖುಷಿ ಮಕ್ಕಳ ಮುಂದೆ. जो बच्चे कामचिता पर बैठ जल गए हैं उन्हों को अपने घर भी ले जाऊं, फिर राजाय में भेज दूं. ಯಾರು ನನ್ನ ಮಕ್ಕಳು ಕಾಮದ ಚಿತೆಯಲ್ಲಿ ಬಿದ್ದು ಹೋಗ್ಬಿಟ್ರು, ಸುಟ್ಟು ಬೂದಿ ಆಗಿಬಿಟ್ರು, ಕಪ್ಪಾಗ್ಬಿಟ್ಟಿದ್ದಾರೆ,
ಪತಿತ ಆಗೋಗ್ಬಿಟ್ಟಿದ್ದಾರೆ. ಆ ಮಕ್ಕಳನ್ನ ಸರಿ ಮಾಡಿ ಪುನಃ ನಾನು ರಾಜ್ಯಕ್ಕೆ ಕಳಿಸ್ಬೇಕು. ಬಾಬುರಿಗೆ ಚಿಂತೆ, ಬಾಬುರ ಖುಷಿ ಮಕ್ಕಳ ಬಗ್ಗೆ. ಉಸ್ಕೆ ಲಿಯೆ ಜ್ಞಾನ ಸೆ ಶೃಂಗಾರ ಭಿ ಕರು. ಅದಕ್ಕಾಗಿ ಮಕ್ಕಳಿಗೆ ಜ್ಞಾನದ ಶೃಂಗಾರನೂ ಮಾಡಿಬಿಡ್ಬೇಕಪ್ಪ. ಇದು ಯಾರಿಗೆ ಬಂತು ಸಂಕಲ್ಪ? ಬಾಬುರಿಗೆ. ಬಚ್ಚೆ ಭಿ ಬಾಪ್ ಸೆ ಜಾಸ್ತಿ ಖುಷಿ ಹೋನಾ ಚಾಹಿಯೇನಾ. ನನಗೆಷ್ಟು ಖುಷಿ ಮೇಲೆ ನಿಮಗೆ ಇನ್ನೆಷ್ಟು ಖುಷಿ ಬಂದ್ಬಿಡ್ಬೇಕು. ಆ ಖುಷಿ ಇದೆಯಾ? ಆ ನೆಶೆ ಇದೆಯಾ? ಸ್ವಲ್ಪ ಚೆಕಿಂಗ್ ಮಾಡೋಣ, ಸ್ವಲ್ಪ ಆಳವಾಗಿ ಹೋಗೋಣ. ಅಷ್ಟು ಖುಷಿಯಿಂದ ಬಾಬುರ ಜೊತೆ ನಾನು ಮಾತಾಡ್ತೀನ, ಬಾಬುರನ್ನ ಯೂಸ್ ಮಾಡ್ತೀನ ನೋಡಿ, ಚೆಕ್ ಮಾಡ್ಕೊಳ್ಳಿ. ಅಥವಾ ಸೈಡ್ ಪಾತ್ರಗಳನ್ನೆಲ್ಲ ನೋಡ್ತಾನೆ ಅಂತೀವ, ಅದನ್ನು ಯೋಚನೆ ಮಾಡಬೇಕು. बाप जब के आए तो उनका बन जाना चाहिए ना. ಬಾಬಾ ಯಾವಾಗ ಬಂದುಬಿಟ್ರು ತಕ್ಷಣ ಅವರಂತೆ ನಾನಾಗ್ಬಿಡ್ಬೇಕು, ಅವನ ಮಗು ಆಗಿ ಅವನು ಹೇಳ್ದಂಗೆ ಕೇಳಿಬಿಡ್ಬೇಕಲ್ವ. ಅದು ಕಲ್ಪಕ್ಕೊಂದ್ಸಲ. ಉನ್ಕೋ ಬಹುತ್ ಲೋ ಹೋನಾ ಚಾಹಿಯೆ. ಅವ್ರ ಮೇಲೆ ನಿಮಗೆ ಬಹಳ ಪ್ರೀತಿ ಬಂದ್ಬಿಡಬೇಕು. ಎಷ್ಟು ಪ್ರೀತಿ ಬರಬೇಕು ಅಂದರೆ ಬಾಬುರ ಮೇಲೆ ನನಗೆ ಅವನು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ನಾವನ್ನ ನಮ್ಮವ್ರನ್ನಾಗಿ ಇಟ್ಕೋಬೇಕು. ಬಾಬಾ ರೋज़ ರೋज़ ಸಮझाते हैं, ಆತ್ಮ ಬಾತ್ ಕರ್ತಿ ಹೈನಾ. ಬಾಬಾ ಪ್ರತಿನಿತ್ಯ ನಾವು ಮಕ್ಕಳಿಗೆ ತಿಳುವಳಿಕೆ ಕೊಡ್ತಿದ್ದಾರಲ್ವಾ. ನೀವು ಮಕ್ಕಳು ಮಾತಾಡ್ತಿರಲ್ವಾ ನನ್ನ ಜೊತೆ, ಚೆನ್ನಾಗಿ ಮಾತಾಡ್ತಿರಲ್ವಾ ಅಮೃತ ವೇಳೆಯಲ್ಲಿ ತುಂಬ ಪ್ರೀತಿಯಿಂದ. ಚೆಕ್ ಮಾಡಿಕೊಡಿ. ಬಾಬಾ 5000 ವರ್ಷ ಬಾದ್ ಡ್ರಾಮಾ ಅನುಸಾರ ಆಪಾಯೆ ಹೋ. ಹೆಂಗೆ ಶಿವಬಾಬರ ಜೊತೆ ಮಾತಾಡಬೇಕು ಅಂತಂದರೆ, ಬಾಬಾ 5000 ವರ್ಷಕ್ಕೆ ಒಂದು ಸಲ ಬರೋದು, ಅದು ನಿನ್ನ ಪಾತ್ರ ಮುಗ್ದೇ ಹೋಯಿತು, ವಾಸ್ತವಿಕವಾಗಿ ಮುಗ್ದಿದೆ. ಎಂದು ಶಿವಬಾಬರು ಬಾಪ್ ದಾದಾ ಗುಲ್ಜಾರ್ ದಾದಿಯಲ್ಲಿ ಪರಕಾಯಿ ಪ್ರವೇಶ ಮಾಡೋದು ಪಾರ್ಟ್ ನಿಂತೋಯ್ತು, ಅಂದೇ ಬಾಬರ ಪಾರ್ಟ್ ನಿಂತಿದೆ. ಕೇವಲ ಅವ್ಯಕ್ತ ಮಿಲನ. ಯಾರ ನೆಶೆ, ಆ ಖುಷಿ ಆನಂದವನ್ನು ಸವಿತಾರೋ ಅವರಿಗೆ ಗೊತ್ತಾಗ್ತೆಷ್ಟು. ಹೇಗೆ ಬ್ರಹ್ಮ ಬಾಬರಿದ್ದಾಗ ಸಾಕಾರದಲ್ಲಿ ನಮಗಿರಲಿಲ್ಲ ಆ ಮಿಲನ, ಅದು ಹಿರಿಯರ ದಾದಿಯರಿಗೆ ಸಿಕ್ತು, ಅನೇಕರಿಗೆ ಸಿಕ್ಕಿದೆ, ನಮಗೆ ಸಿಕ್ಕಲಿಲ್ಲ. ಅದು ಸಿಕ್ಕಲಿಲ್ಲ ಅನ್ನೋವಂಥ ಫೀಲಿಂಗ್ಸ್ ನಮಗೆ ತರಿಸ್ಲಿಲ್ಲ. ಸಾಕಾರದಲ್ಲಿ ಬಾಬು ನಂಗೆ ಪಾಲನೆ ಕೊಡ್ತಾ ಇದ್ದಾರೆ ಅಂತಲೇ ನಾವು ಫೀಲ್ ಮಾಡಿದ್ವಿ. ಹಾಗೆ ಈಗ ಎಂಥ ಫೀಲಿಂಗ್ಸು ಅಂತಂದರೆ, ಬಾಪ್ ದಾದಾ ಪರಕಾಯ ಪ್ರವೇಶ ಪಾರ್ಟೇ ನಿಂತೋಗಿ ಅವ್ಯಕ್ತ ಮಿಲನದ ಪಾರ್ಟ್ಗಳು ನಡೀತಾ ಇರೋದು. ಆ ಅವ್ಯಕ್ತ ಮಿಲನದಲ್ಲಿ ಇನ್ನೂ ಸ್ಪೀಡ್ ಎಲ್ಲರೂ ಹೊರಟೋಗ್ಬಿಡ್ಬೋದು. ಲಾಸ್ಟ್ ಸೊ ಫಾಸ್ಟ್, ಫಾಸ್ಟ್ ಸೊ ಫಸ್ಟ್. ಆ ಅವ್ಯಕ್ತ ಮಿಲನದ ಟೇಸ್ಟನ್ನು ನಾವು ಅಮೃತ ವೇಳೆಯಲ್ಲಿ ಮಾಡಬೇಕು. ಅಮೃತ ವೇಳೆ ನಾವು ಹೆಂಗೋ ಕಳೆಯೋಂಗಿಲ್ಲ. ಆಮೇಲೆ ನೀವು ಎಷ್ಟೊತ್ತು ಕೂತ್ಕೊಂಡ್ರೂ ಪ್ರಯೋಜನ ಇಲ್ಲ, ಆಮೇಲೆ ನೀವು ಎಷ್ಟೇ ವಾಣಿ ಕೇಳಿದ್ರೂ ಪ್ರಯೋಜನ ಇಲ್ಲ. ಅದು ನೀರಿನ ಸಾಂಬಾರು ಕುಡಿದಂಗೆ, ನೀರಿನ ಸಾಂಬಾರು ಊಟ ಮಾಡೋದಂಗೆ, ಅದರಲ್ಲಿ ಏನೂ ಶಕ್ತಿ ಸಿಗಲ್ಲ. ಶಕ್ತಿ ಇರೋದೆ ಅಲ್ಲಿ. ಅದರಿಂದ ಬಾಬರು ಹೇಳ್ತಾರೆ, ನಿಮಗೆಷ್ಟು ನನ್ನ ಜೊತೆ ಮಾತಾಡೋವಂಥ ಕಲೆ ಇರಬೇಕಲ್ವ, ಎಷ್ಟು ಖುಷಿ ಪಡಬೇಕಲ್ವ. ಹಮ್ಕೋ ಬಹುತ್ ಖುಷಿ ಕ ಖಜಾನ ಮಿಲ್ ರಹಾ ಹೈ. ಹೆಂಗೆ ಮಾತಾಡಬೇಕು ಬೆಳಗಿನ ಜಾವ. ಬಾಬಾ ನಿಮ್ಮಿಂದ ಎಂತೆಂಥ ಖುಷಿಯ ಖಜಾನೆಗಳು ನನಗೆ ಸಿಗ್ತಾ ಇದೆ. ಬಾಬಾ ಆಪ್ ಹಮಾರಿ ಜೋಲಿ ಬರ್ರೇ ಹೋ. ಬಾಬಾ ನನ್ನ ಬುದ್ಧಿ ಜೋಳಿಗೆಯಲ್ಲಿ ಜ್ಞಾನರತ್ನಗಳನ್ನು ನೀನು ತುಂಬಿಸ್ತಾ ಇದೆಯಪ್ಪ. हमको अपने घर शांतिधाम में ले चलने लिए फिर राजधानी में भेज देंगे. ನನ್ನನ್ನು ನೀವು ನನ್ನ ಮನೆಯಾದ ಪರಂಧಾಮಕ್ಕೂ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅಷ್ಟೇ ಇಲ್ಲ, ನನ್ನ ರಾಜಧಾನಿಯಾದಂತಹ, ನಿಮ್ಮ ರಾಜಧಾನಿಯಾದಂತಹ ಸ್ವರ್ಗಕ್ಕೆ ಕಳಿಸ್ಕೊಡ್ತಾ ಇದ್ದೀರಾ. ಕಿತ್ತನಾ ಅಪಾರ ಖುಷಿ ಹೋನಿ ಚಾಹಿಯೆ. ಈ ರೀತಿಯಲ್ಲಿ ಬಾಬೋರ ಜೊತೆಲಿ ಎಷ್ಟು ಅಪರಿಮಿತವಾದ ಖುಷಿ ಬಂದ್ಬಿಡಬೇಕು. ಈ ಪಾಯಿಂಟ್ಸ್ಗಳನ್ನೆಲ್ಲ ನೆನೆಸ್ಕೊಳ್ತಾ ಆಂತರಿಕವಾಗಿ ಎಷ್ಟು ಖುಷಿ ಪಡಬೇಕು. ಬಾಪ್ कहते हैं हमको इस पराई राजधानी में ही आना है.
ಆದರೆ ಬಾಬಾ ಹೇಳ್ತಾರೆ, ಮಗು ನಿಮ್ಮನ್ನೆಲ್ಲ ಕ್ಲೀನ್ ಮಾಡಿ ಕರ್ಕೊಂಡೋಗಿ ರಾಜಧಾನಿ ಕಳಿಸ್ಬೇಕಲ್ಲ, ನನ್ನ ಪಾತ್ರ ನೋಡಿ ಹೆಂಗಿದೆ, ಈ ಪರದೇಶದಲ್ಲೇ ಬರುವಂಥದ್ದು. ಈ ಪರದೇಶದಲ್ಲಿ ಎಷ್ಟು ದುಃಖ ತಂದುಬಿಟ್ರಲ್ಲ, ಅಶಾಂತಿ ತಂದುಬಿಟ್ರಿ, ಪಾಪದ ಕರ್ಮ ಮಾಡಿಬಿಟ್ರಿ, ತಮೋ ಪ್ರಧಾನವಾದ ಸ್ಥಾನ ತರಿಸ್ಬಿಟ್ರಿ, ಅಲ್ಲಿಗೆ ನನ್ನನ್ನು ಇನ್ವೈಟ್ ಮಾಡಿದ್ರಿ. ಯಾರನ್ನ? ಶಿವಬಾಬುರನ್ನ. ಬಾಬಾ ಕಾ ಬಡಾ ಮೇಟಾ ಅವ್ರ ವಂಡರ್ಫುಲ್ ಪಾರ್ಟ್ ಹೈ. ಅದಕ್ಕೆ ಬಾಬಾವರು ಹೇಳ್ಕೊಳ್ತಾ ಇದ್ದಾರೆ, ನನ್ನ ಪಾತ್ರ ಎಂಥದ್ದಪ್ಪ ಅಂದರೆ ಭಾಳ ಅದ್ಭುತ, ಭಾಳ ಸಿಹಿಯಾದ ಪಾತ್ರ. ಯಾರ್ದು ಪಾತ್ರ? ಸಿಹಿಯಾದ ಪಾತ್ರ ಶಿವಬಾಬುರ್ದು. ಎಂಥ ಸಿಹಿಯಾದ ಪಾತ್ರ? ಗಲೀಜುಗಳನ್ನೆಲ್ಲ ಕ್ಲೀನ್ ಮಾಡುವಂಥದ್ದು. ಫಸ್ಟ್ ಆತ್ಮಗಳ ಗಲೀಜನ್ನು ತೆಗಿತಾರೆ, ಪಂಚತತ್ವ ತೆಗಿಯಕ್ಕೆ ಹೋಗಲ್ಲ, ಆತ್ಮಗಳು ತೆಗಿತಾರೆ. ಆತ್ಮಗಳು ಕ್ಲೀನ್ ಆಗೋಗ್ಬಿಟ್ರೆ ಅವ್ರಿಗೆ ಡ್ಯೂಟಿ ಕೊಟ್ಟಿರೋದು ಶಿವಬಾಬಾ, ಪಂಚತತ್ವಗಳನ್ನ ಕ್ಲೀನ್ ಮಾಡಿ ಅಂತ. ನಾನು ಪಂಚತತ್ವ ಮಾಡೋಕ್ಕೆ ಹೋಗಲ್ಲ, ಮಾಡಬೇಕಾಗಿರೋದು ನೀವು. ಏಕೆ? ನೀವು ತಾನೇ ಯೂಸ್ ಮಾಡ್ತಾ ಇರೋದು ಪಂಚತತ್ವವನ್ನು ಈ ಶರೀರಕ್ಕೆ. ಅದಕ್ಕೆ ನಾನು ಕ್ಲೀನ್ ಮಾಡ್ತೀನಿ ನಿಮ್ಮ ಒಳಗಡೆ ಇರೋ ಆತ್ಮನ. ನನಗೆಂಥ ಪಾತ್ರ ಸಿಕ್ಬಿಡ್ತು ನೋಡಿ, ಅದ್ಭುತವಾಗಿದೆ ನನ್ನ ಪಾತ್ರ ಅಂತಾರೆ ಶಿವಬಾಬಾ. ಅದು ಎಂಥ ಪಾತ್ರ? ಸಿಹಿಯಾದ ಪಾತ್ರ. ಯಾರಿಗೆ ಸಿಕ್ಕಿರೋದು? ಶಿವಬಾಬರಿಗೆ. ನಮಗೆ ಇನ್ನೊಬ್ಬರದ್ದು ಒಂಚೂರು ನಿಶಕ್ತತೆ ನೋಡಿಬಿಟ್ರೆ ಅಷ್ಟು ಅಸಹ್ಯ ಪಡ್ತೀವಿ. ಆದರೆ ಒಂದೊಂದು ಆತ್ಮಗಳದು ಎಷ್ಟೆಷ್ಟು ಗಲೀಜು ಪಾತ್ರದ ಬಗ್ಗೆ ಬಾಬೋರೆಷ್ಟು ಸಹನೆ ಮಾಡಿರಬೇಕು, ಯೋಚನೆ ಮಾಡಿ. ಈ ಥರ ಬಾಬೋರ ಮಹಾವಾಕ್ಯಗಳನ್ನು ಆಳ ನಾವು ಹೋಗಬೇಕಾಗತ್ತೆ. ಆಗ ಅನ್ಯರ ಆತ್ಮಗಳ ಪಾತ್ರ ಹೆಂಗಿದ್ರೂ ಅದು ತಗಲಲ್ಲ ನನ್ನ ಮೈಂಡಿಗೆ. ಯಾಕೆ? ಬಾಬಾರ್ ತೆಗೆಸ್ಕೊಂಡಿಲ್ಲ. ಅಪಕಾರಿಗೆ ಉಪಕಾರ. अपार खुशी होनी चाहिए. बड़ा मीठा है ವಂಡರ್ಫುಲ್ ಪಾರ್ಟ್. ಕಾಶ್ ಜಬ್ಕಿ ಇಸ್ ಪರಾಯ ದೇಶ ಮೇ ಆಯೇ ಹೇ. ಅದರಲ್ಲೂ ನಾನು ವಿಶೇಷವಾಗಿ ಪರದೇಶಕ್ಕೆ ಬಂದಿದ್ದೀನಿ. ಯಹ ಬಾತೆ ತುಮ್ ಅಭಿ ಹಿ ಸಮಜ್ತೆ ಹೋ, ಫಿರ್ ಏಕ್ ಜ್ಞಾನ ಪ್ರಾಯಂ ಲೋಪ್ ಹೋ ಜಾತಾ. ಅದು ಇವಾಗ ನಿಮಗೆ ಸಿಕ್ಕಿರೋದು ಜ್ಞಾನ. ನಾವು ಎಂದಿನಿಂದ ಬಂದ್ವಲ್ಲ ಅಂದಿನ ಲೆಕ್ಕ ಅಷ್ಟೇ. ಹಿರಿಯರೆಲ್ಲ ಪ್ರಾರಂಭದಲ್ಲೇ ಬಂದು ಯಜ್ಞದಲ್ಲಿ ಭಾಳ ಶ್ರಮಪಟ್ಟರು. ಅವ್ರು ಶ್ರಮಪಟ್ಟಿದೆ ಇವತ್ತಿಷ್ಟು ಮಟ್ಟಿಗೆ ಉಳ್ಕೊಂಡಿರೋದು. ಆದರೆ ಈಗ ಬಂದ ಆತ್ಮಗಳದ್ದು ಏನೇನೂ ಇಲ್ಲ. ಹಂಗೆ ನೋಡೋಕ್ಕೋದ್ರೆ ಅದೇ ಅವ್ರಿಗೆ ದೊಡ್ಡ ಪಾರ್ಟು ಅಂತ ಅನಿಸ್ಬಿಟ್ಟಿದೆ. ಆದರೆ ವಾಸ್ತವಿಕವಾಗಿ ಬಾಬರು ಹೇಳ್ತಾರೆ, ಮಕ್ಕಳೇ ಕಲ್ಪಕ್ಕೊಂದ್ಸಲ ಸಿಗುವಂಥ ಪಾತ್ರ ನಂದು ನಿಮ್ಮದು ಎಷ್ಟು ಸುಂದರವಾದ ಪಾರ್ಟಿ ಸಂಗಮಯುಗದ್ದು. ಪುನಃ ಈಗ ಜ್ಞಾನ ಎಲ್ಲ ಪ್ರೈಮ್ ಲೋಪ ಆಗಿಬಿಡತ್ತೆ. ವಹಾ ತರಕಾರಿ ನಹೀ ರಹತಾ. ನಿಮ್ಮನ್ನು ಕಳಿಸ್ಕೊಡ್ತೀನಲ್ಲ ರಾಜಧಾನಿಗೆ, ಅಲ್ಲಿಯೇ ಈ ಜ್ಞಾನದ ಅವಶ್ಯಕತೆ ಇಲ್ಲ. ಬಾಬಾ ಕೇತೆ ಹೇ ತುಮ್ ಕಿತ್ನೇ ಬೇಸಮಜ್ ಬನ್ ಗಯೇ ಹೋ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಎಷ್ಟು ತಿಳುವಳಿಕೆ ಇಲ್ಲದವರಾಗೋಗ್ಬಿಟ್ಟಿದ್ದೀರಾ. ಡ್ರಾಮಾ ಕಾ ಆ್ಯಕ್ಟರ್ ಹೋತೆ ಹುಯೇ ಬಿ ಬಾಬಾ ಕೋ ನಹೀ ಜಾನ್ತೆ. ಎಷ್ಟು ತಿಳುವಳಿಕೆ ಇಲ್ಲಪ್ಪ ಅಂದರೆ ನೀವು ಡ್ರಾಮದ ಪಾತ್ರಧಾರಿಗಳು. ಆ ಡ್ರಾಮದ ಪಾತ್ರಧಾರಿಯಾದಂತಹವರು ತಮ್ಮ ಕ್ರಿಯೇಟರ್ ಯಾರು, ರಚಯಿತ ತಂದೆ, ಅವ್ರನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ. तो बाप ही करन करावनहार हैं, क्या करते हैं क्या कराते हैं यह भूल गए हो. ಆದರೆ ತಂದೆನೇ ಮಾಡಿ ಮಾಡಿಸೋವಂಥವ್ರು ಆದರೆ ಏನು ಮಾಡ್ತಾರೆ, ಏನು ಮಾಡಿಸ್ತಾರೆ ಇದನ್ನು ನೀವು ಮರ್ತು ಹೋಗ್ಬಿಟ್ರಿ. ಸಾರಿ ಪುರಾನಿ ದುನಿಯಾ ಕೋ ಹೆವೆನ್ ಬನಾನೆ ಆತೆ ಹೇ ಅವ್ರು ಜ್ಞಾನ ದೇತೆ ಹೇ. ಇಡೀ ಹಳೆ ಪ್ರಪಂಚವನ್ನೇ ಏನು ಮಾಡ್ತಿರೋದು, ಸ್ವರ್ಗವನ್ನಾಗಿ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಜ್ಞಾನ ಕೊಡ್ತಾ ಇದ್ದಾರೆ. वह ज्ञान का सागर है तो ज़रूर ज्ञान देना की ही कर्तव्य करेंगे ना. ಶಿವ ಬಾಬಾ ಜ್ಞಾನ ಸಾಗರ ಆಗಿರೋದ್ರಿಂದನೇ ಜ್ಞಾನವನ್ನು ಕೊಡುವಂಥ ಕಾರ್ಯವನ್ನೇ ಅವ್ರು ಮಾಡೋದಲ್ವಾ. ಅಲ್ಲಿಗೆ ಅವ್ರ ಸಮಾನ ನಾವು ಆಗಬೇಕು. ನನ್ನ ಬಾಯಲ್ಲೂ ಕೂಡ ಯಾರು ಸಿಕ್ಬಿಟ್ರೆ ಏನು ಮಾಡಬೇಕು, ಅವ್ರನ್ನೇ ಫಾಲೋ ಮಾಡಬೇಕು, ಇನ್ಯಾರನ್ನೂ ಫಾಲೋ ಮಾಡಬಾರ್ದು. ನನ್ನ ಬಾಯಲ್ಲೂ ಬರಬೇಕಾಗಿರೋದೇನೋ ಯಾರು ಸಿಕ್ಕಿದ್ರೆ ಸಾಕು, ಬಾಬರ್ ಪಾಯಿಂಟ್ ಹೇಳಬೇಕು. ಇನ್ಸೈಡ್ ಪಾರ್ಟ್ ಯಾರ್ದು ಯಾರಿಗೂ ಹೇಳಬಾರ್ದು. ಸಿಕ್ಕರೆ ಸಾಕು ಪರಿವಾರ ಜ್ಞಾನದ ಪಾಯಿಂಟ್. ಸಿಕ್ಕರೆ ಸಾಕು ಪ್ರಪಂಚದವರು, ಅವರಿಗೆ ತಂದೆ ಪರಿಚಯ ಕೊಡೋದು. ಇದಿಷ್ಟೇ ನನ್ನ ಬಾಯಲ್ಲಿ ಬರಬೇಕು. ಏಕೆ ಶಿವಬಾಬರು ಕೊಡೋದೇನು ಜ್ಞಾನ, ಇನ್ಯಾವುದು ಕೊಡಲ್ಲ. ಜ್ಞಾನ ದೇನಾ ಹೈ ಕರ್ತವ್ಯ ಕರೆಂಗೆನಾ ಫಿರ್ ತುಮ್ಸೆ ಕರಾತೆ ಬಿ ಹೇ. ಹಾಗೆ ನಿಮ್ಮ ಹತ್ರನೂ ನಾನು ಮಾಡಿಸ್ತೀನಿ. ಅವರಂಗೂ ಬಿ ಮೆಸೇಜ್ ದೋ
बाबा का सबके लिए कहते हैं, अब ದೇಹ का बांध छोड़ मुझे याद करो ವಿಕರ್ಮ ವಿನಾಶ ಹೋಂಗೆ. ಈ ರೀತಿ ಎಲ್ಲರಿಗೂ ಸಂದೇಶ ಕೊಟ್ಬಿಡಿ ಮಕ್ಕಳೇ. ಎಲ್ಲರಿಗೇನು ಕೊಡಬೇಕು? ತಂದೆ ಹೇಳ್ತಿದ್ದಾರೆ, ನಿಮ್ಮ ದೇಹದ ಬಾಣ ಬಿಟ್ಟುಬಿಡಿ, ತಂದೆನ ನೆನಪು ಮಾಡಿ, ವಿಕರ್ಮ ವಿನಾಶ ಆಗುತ್ತೆ. ಬಾಬಾ ಏನು ಹೇಳ್ತಾರೋ ಆ ಸಂದೇಶವನ್ನು ಬೇರೆಯವ್ರಿಗೂ ಕೊಡಿ. ಮೈ ಶ್ರೀಮತ್ ದೇತಾ ಹೂँ, ನಾನೇನು ಮಾಡ್ತಿದ್ದೀನಿ? ಶ್ರೀಮತ ಕೊಡ್ತಾ ಇದ್ದೀನಿ. ಪಾಪಾತ್ಮಯೇ ತೋ ಸಬ್ ಹೈ, ಪಾಪಾತ್ಮರಂತೂ ಎಲ್ಲರೂ ಆಗೋಗ್ಬಿಟ್ಟಿದ್ದಾರೆ. ಇಸ್ ಸಮಯ ಸಾರಾ ಜಾಡ್ ತಮೋ ಪ್ರಧಾನ್ ಜರ್ಜರಿಭೂತ್ ಅವಸ್ಥಾ ಕೋ ಪಾಯ ಹುವಾ ಹೈ. ಈ ಸಮಯ ಇಡೀ ವೃಕ್ಷನೇ ತಮೋ ಪ್ರಧಾನ ಆಗಿ ಜರ್ಜರಿಭೂತ ಅವಸ್ಥೆಯನ್ನು ತಲುಪಿಬಿಟ್ಟಿದೆ. ಸಾರ ಏನೂ ಇಲ್ಲ ಇವತ್ತು. जैसे बांस के जंगल को आग लग जाती है तो एकदम सारा ही जलकर खत्म हो जाता है. ಹೇಗೆ ಇಡೀ ಕಾಡಲ್ಲೇ ಬರೀ ದುರ್ಗಂಧಗಳೇ ತುಂಬಿದೆ, ಆದರೆ ಏಕ್ದಮ್ ಒಂದು ಕ್ಷಣದಲ್ಲೇ ಎಲ್ಲನೂ ಕೂಡ ಏನಾಗುತ್ತೆ? ಸುಟ್ಟುಬೂದಿ, ಎಲ್ಲ ಒಣಗೋಗ್ಬಿಟ್ಟಿದೆ ಜಗತ್ತು. ಜಂಗಲ್ ಮೇ ಪಾನಿ ಕहाँ से आएगा, ಆಗ ಕೋ ಬುಜಾವೆ. ಆ ಕಾಡಲ್ಲಿ ಆ ಬೆಂಕಿಯನ್ನು ದೂರ ಮಾಡೋದಕ್ಕೆ ನೀರೆಲ್ಲಿದೆ? ಅಷ್ಟೊಂದು ಎಲ್ಲಿಂದ ಸಿಗಬೇಕು? ಏತೋ ಪುರಾಣಿ ದುನಿಯಾ ಹೈ. ಮಕ್ಕಳೇ, ಈಗಿರುವಂಥ ಜಗತ್ತು ಯಾವುದು? ಯಾವುದೇಳಿ? ಹಳೆ ಪ್ರಪಂಚ. ಉನ್ಕೋ ಆಗ್ ಲಗ್ ಜಾಯೆಂಗಿ, ಅದು ಬೆಂಕಿ ತಗಲೇಬೇಕು. ಬಾಪ್ ಕೇತೆ ಹೇ ನಥಿಂಗ್ ನ್ಯೂ. ಇದು ಏನೇನು ನಡೆಯುತ್ತಲ್ಲ ಇದೆಲ್ಲ ಕಲ್ಪದಿಂದ ನಡೆದೋಗಿದೆ ಮಕ್ಕಳೇ, ಈಗ ನಡೆಯೋ ಹತ್ರ ಬಂದ್ಬಿಟ್ಟಿದೆ, ನಡೀತಾ ಇದೆ. ಬಾಪ್ ಅಚ್ಚಿ ಅಚ್ಚಿ ಪಾಯಿಂಟ್ಸ್ ದೇತೆ ರಹತೆ ಹೇ ತೋ ನೋಟ್ ಕರ್ನಿ ಚಾಹಿ. ಅರೆ ಬಾಬುರಂತೂ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಕೊಡ್ತಾ ಇದ್ದಾರಲ್ವಾ, ಅದನ್ನೇನು ಮಾಡಬೇಕು? ಏನು ಮಾಡಬೇಕು? ನೋಟ್ ಮಾಡ್ಕೋಬೇಕು. ಬಾಪ್ನೆ ಸಮझाए हैं और धर्म स्थापन सिर्फ अपना धर्म स्थापन करने आते हैं, उनको पैगंबर व मैसेंजर आदि कुछ भी नहीं कर सकते हैं. ಬಾಬರು ಹೇಳ್ತಾರೆ, ಅನ್ಯ ಧರ್ಮದವ್ರು ಬಂದು ಕೇವಲ ಧರ್ಮ ಸ್ಥಾಪನೆ ಮಾಡ್ತಾರೆ ಅಷ್ಟೇ, ಆದರೆ ಅವರು ಯಾರಲ್ಲ? ಸಂದೇಶಕರಲ್ಲ. ಯಹ ಭೀ ಬಡ ಯುಕ್ತಿ ಸೆ ಲಿಖ್ನಾ ಹೈ. ಇದನ್ನು ಕೂಡ ಏನು ಮಾಡಬೇಕು? ಭಾಳ ಯುಕ್ತಿಯಿಂದ ಬರಿಬೇಕು. ಅವ್ರ ಕೆಲಸ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಯುಕ್ತಿಯಿಂದ ಬರಿಬೇಕು. ಅವ್ರು ಯಾರಿಗೂ ಸಹ ಸದ್ಗತಿಯನ್ನು ಕೊಡುವಂಥ ಸಂದೇಶ ಕೊಟ್ಟು ಆತ್ಮಗಳನ್ನು ಸುಧಾರಣೆ ಮಾಡಿ ವಾಪಸ್ ಕರ್ಕೊಂಡು ಹೋಗಲ್ಲ. ಕೇವಲ ಅವರೇನು ಮಾಡೋದು? ಧರ್ಮ ಸ್ಥಾಪನೆ ಮಾಡ್ತಾರೆ, ಅವರು ಕೆಳಗಿಳಿತಾರೆ, ಅವರ ಅನುಯಾಯಿಗಳು ಕೆಳಗಿಳಿತಾರೆ. ಅದರಿಂದ ಇದನ್ನು ಭಾಳ ಯುಕ್ತಿಯಿಂದ ಬರಿಬೇಕು, ಯುಕ್ತಿಯಿಂದ ಹೇಳಬೇಕಾಗತ್ತೆ. ಶಿವ ಬಾಬಾ ಬಚ್ಚೋं को समझा रहे हैं, बच्चे ये सब हैं ಆಲ್ ಬ್ರದರ್ಸ್. ಶಿವ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಸಹೋದರರು. ಇದನ್ನು ಕೂಡ ಯುಕ್ತಿಯಿಂದಲೇ ಹೇಳಬೇಕು. ಹರೇಕ್ ಕೆ ಚಿತ್ರ ಮೇ ಹರೇಕ್ ಲಿಖತ್ ಮೇ ಯೇ ಜರೂರ್ ಲಿಖ್ನಾ ಹೈ, ಶಿವ ಬಾಬಾ ಐಸೆ ಸಮझाते हैं. ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಈ ಬರವಣಿಗೆ ಇರಬೇಕು. ಕೆಳಗಡೆ ಶಿವ ಭಗವಾನುವಾಚ್, ಶಿವ ಹೇಳ್ತಾ ಇದ್ದಾನೆ, ಶಿವ ತಿಳಿಸಿದ್ದಾರೆ ಅಂಥೇಳಿ. बच्चे, मैं आकर सत्युग आदि सनातन देवी देवता धर्म की स्थापना करता हूँ, जिसमें 100% सुख शांति पवित्रता सब है, इसलिए उनको हेवन कहा जाता है. ಮಕ್ಕಳಿಗೆ ಬಾಬೋರು ಹೇಳ್ತಿದ್ದಾರೆ, ಸತ್ಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡಲಾಗತ್ತೆ. ಎಲ್ಲಿ 100% ಸುಖ ಶಾಂತಿ ಸಂಪತ್ತಿರುತ್ತೆ ಅದಕ್ಕೆ ಸ್ವರ್ಗ ಅಂತ ಹೇಳಲಾಗತ್ತೆ. वहाँ दुख का नाम नहीं है, ಅಲ್ಲಿ ಏನಿಲ್ಲ? ದುಃಖದ ಹೆಸರಿಲ್ಲ. ಬಾಕಿ जो भी सब धर्म है उन सब का विनाश कराने निमित्त बनता है. ಇನ್ನುಳಿದಿದ್ದೆಲ್ಲ ಧರ್ಮಗಳು ಯಾವುದಿದೆ ಅದೆಲ್ಲ ವಿನಾಶವನ್ನು ಮಾಡಿಸೋದಕ್ಕೆ ನಿಮಿತ್ತ ಆಗುತ್ತೆ. ಸ್ವರ್ಗ ಬರಬೇಕು ಅಂದರೆ ಇದೆಲ್ಲವೂ ನಾಶ ಆಗುತ್ತೆ. ಸತ್ಯುಗ ಮೇ ಹೋತಾ ಹೈ ಏಕ ಧರ್ಮ. ಸತ್ಯುಗದಲ್ಲಿ ಅನೇಕ ಧರ್ಮ ಇಲ್ಲ, ಒಂದೇ ಧರ್ಮ. ವಹೈ ನೈ ದುನಿಯಾ, ಅದು ಹೊಸ ಪ್ರಪಂಚ. ಪುರಾಣಿ ದುನಿಯಾಕೋ ಖತಮ್ ಕರಾತಾ ಹೂँ. ಹಳೆ ಪ್ರಪಂಚವನ್ನು ಬಾಬಾ ಏನು ಮಾಡೋದು? ನಾಶವನ್ನು ಮಾಡಿಸ್ತಾರೆ. ಐಸಾ ದಂಧ ಅವ್ರು ಕೋಯಿ ನಹಿ ಕರ್ತಾ ಹೈ. ಇಂತಹ ಕೆಲಸ ಯಾರು ಮಾಡೋಕ್ಕಾಗಲ್ಲ. ಎಂಥ ಕೆಲಸ? ಅನೇಕ ಧರ್ಮದ ನಾಶ, ಒಂದು ಧರ್ಮದ ಸ್ಥಾಪನೆ. ಆ ಧರ್ಮಗಳೆಲ್ಲ ಚೆನ್ನಾಗಿದ್ದರೆ ಶಿವಬಾಬು ನಾಶ ಮಾಡ್ತಾ ಇರಲಿಲ್ಲ. ಆ ಧರ್ಮ ತಮೋಪ್ರಧಾನ ಆಗಿರೋದ್ರಿಂದ
ಪಾಪ ಆತ್ಮಗಳು ತಮ್ಮ ಪ್ರಧಾನ ಆಗಿದ್ದಾರೆ, ಧರ್ಮ ಕರ್ಮ ಎಲ್ಲ ಭ್ರಷ್ಟ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ವಿನಾಶ ಮಾಡಿಸ್ಬೇಕೆ ಹೊರತು ಅವ್ರದ್ದೇನಾದ್ರು ಚೆನ್ನಾಗಿದ್ದಿದ್ರೆ ಹಿಂಗೆ ಇರಪ್ಪ ಅಂತ ಹೇಳ್ತಾ ಇದ್ರು. ಯಾರು ಯಾರು ಶುಭ. ಅದನ್ನು ಹೇಳ್ಬೇಕಾದ್ರೂ ಭಾಳ ಯುಕ್ತಿಯಿಂದ ಹೇಳಬೇಕು. ಇಲ್ಲ ನಾನು ಯಾಕೆ ಮಾಡಲಿ ಆ ಕೆಲಸನ, ಚೆನ್ನಾಗಿದ್ದರೆ ಪ್ರಪಂಚದ ಎಲ್ಲ ಆತ್ಮಗಳು ಪ್ರಕೃತಿ ಕಲಿಯುಗನೇ ಇಲ್ಲದೆ ಸತ್ಯುಗದ ಪಾರ್ಟೆ ಕಲಿಯುಗದಲ್ಲೂ ಮಾಡಿಬಿಟ್ಟಿದ್ದಿದ್ರೆ ನಾನು ಯಾಕೆ ಆ ಕೆಲಸ ಮಾಡ್ತಾಯಿದ್ದೆ. ಅದಕ್ಕೆ ಬಾಬರು ಹೇಳ್ತಾರೆ, ನಾನು ಆ ಕೆಲಸ ಮಾಡಬೇಕಾಗಿದೆ, ಗಲೀಜೆಲ್ಲ ತೆಗಿಬೇಕು, ಒಳ್ಳೆಯದನ್ನು ಮಾಡಬೇಕು. ಐಸಾ ದಂಧಾ ತೋ ಅವ್ರ ಕೋಯಿ ನಹಿ ಕರ್ತಾ ಕಹಾ ಜಾತಾ ಹೈ ಶಂಕರ್ ದ್ವಾರ ವಿನಾಶ. ಅದಕ್ಕೆ ಹೇಳೋದು ಶಂಕರ್ ಮೂಲಕ ಏನು ವಿನಾಶ. ವಿಷ್ಣು ಬಿ ಲಕ್ಷ್ಮೀನಾರಾಯಣ ಹಿ ಹೇ. ಆ ವಿಷ್ಣು ಯಾರೋ ಲಕ್ಷ್ಮೀನಾರಾಯಣರ ಕಂಬೈಂಡ್ ರೂಪ. ಪ್ರಜಾಪಿತ ಬ್ರಹ್ಮ ತೋ ಯಹಾ ಹೈನಾ. ಪ್ರಜಾಪಿತ ಬ್ರಹ್ಮ ಎಲ್ಲಿರಬೇಕು? ಸೂಕ್ಷ್ಮವತನದಲ್ಲ, ಎಲ್ಲಿರಬೇಕು? ಈ ಸಾಕಾರವತನ. ಯಹಿ ಪತಿ ಸೆ ಪಾವನ್ ಫರಿಸ್ತಾ ಬಂತೆ ಹೇ, ಇಸ್ಲಿಯೇ ಫಿರ್ ಬ್ರಹ್ಮ ದೇವತಾ ಕಹಾ ಜಾತಾ ಹೈ. ಇವರೇನೇ ಪ್ರಜಾಪಿತ ಬ್ರಹ್ಮನೇ ಪತಿತರಾಗಿರೋರು, ಅವರೇ ಪಾವನ ಆಗಿ ಫರಿಸ್ತೆಗಳಾಗ್ತಾರೆ. ನಂತರ ಗಾಯನ ಬರೋದು ಬ್ರಹ್ಮ ದೇವತಾಯ ನಮಃ ಅಂತ, ಬ್ರಹ್ಮನಿಗೆ ದೇವತೆ ಅಂತ ಹೇಳೋದು. ಆಮೇಲೆ ಫರಿಸ್ತೆ ಆದಮೇಲೆ ಜಿಸ್ಮೆ ದೇವಿ ದೇವತಾ ಧರ್ಮ ಸ್ಥಾಪನೆ ಹೋತಾ ಹೈ. ಯಾರ ಮೂಲಕ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗೋದು. ए बाबा भी देवी देवता धर्म का पहला प्रिंस बनता है. ಈ ಬಾಬಾ ಸತ್ಯುಗದ ಮೊಟ್ಟ ಮೊದಲನೇ ರಾಜ್ಕುಮಾರ ಆಗೋದು, ದೇವತೆಯಲ್ಲಿ ನಂಬರ್ 1. ब्रह्मा द्वारा स्थापना, शंकर द्वारा विनाश. चित्र तो देने पड़े ना, समझाने के लिए ये चित्र बनाए हैं. ಈ ಬ್ರಹ್ಮ ವಿಷ್ಣು ಶಂಕರ್ ಇದೆಯಲ್ಲ, ಅದನ್ನು ಬೇರೆಯವರಿಗೆ ಸ್ಪಷ್ಟ ಮಾಡಲಿಕ್ಕೆ ಪರಮಾತ್ಮನ ಒಂದು ದಿವ್ಯ ಕಾರ್ಯವನ್ನು ಈ ಚಿತ್ರವನ್ನು ತೋರಿಸಿದೆ ಅಷ್ಟೇ. ಇನ್ಕೆ ಅರ್ಥ ತೋ ಕೋಯಿ ಕೋ ಭಿ ಪತಾ ನಹಿ ಹೇ. ಬ್ರಹ್ಮ ವಿಷ್ಣು ಶಂಕರ್ ಮಹತ್ವ ಏನು, ಅವ್ರ ಮೂಲಕ ಏನು ಕಾರ್ಯ ಮಾಡಿಸ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. सदर्शन चक्रधारी भी समझाया है. परमपिता परमात्मा सृष्टि के आदि मध्यांत को जानते हैं. ಈ ಸುದರ್ಶನ್ ಚಕ್ರನೂ ಕೂಡ ಹೆಂಗೆ ನೀವು ಪುನರ್ಜನ್ಮದಲ್ಲಿ ಬಂದ್ರಿ ಅದರ ತಿಳುವಳಿಕೆನೂ ನಾನೇ ನಿಮಗೆ ಕೊಡಬೇಕು. ಆದಿ ಮಧ್ಯ ಅಂತಿದ್ದು ಉಸ್ಮೆ ಸಾರಾ ಜ್ಞಾನ ಹೈ ಸುದರ್ಶನ್ ಚಕ್ರಧಾರಿ ತೆಹರಾ. ಬ್ರಹ್ಮ ಶಿವಬಾಬಾ ಯಾರೋ ಸುದರ್ಶನ್ ಚಕ್ರಧಾರಿ. ಮೊನ್ನೆ ಮಹಾವಾಕ್ಯದಲ್ಲಿ ಬಹಳ ಚೆನ್ನಾಗಿ ಸ್ಪಷ್ಟ ಮಾಡಿದ್ರು. ನೀವೆಂಗೆ ಸುದರ್ಶನ್ ಚಕ್ರಧಾರಿನೋ ಹಾಗೆ ನಾನು ಸಹ ಸುದರ್ಶನ್ ಚಕ್ರಧಾರಿ. ನನ್ನ ಹತ್ರ ನಿಮ್ಮ ಹೆಂಗೆ ಪುನರ್ಜನ್ಮದಲ್ಲಿ ಬರ್ತೀರಾ ಅನ್ನೋಂಥ ಜ್ಞಾನ ನನ್ನ ಹತ್ರ ಇರೋದ್ರಿಂದ ತಾನೇ ನಾನು ನಿಮಗೆ ಕೊಟ್ಟಿದ್ದು. ಅಲ್ಲಿಗೆ ನಾನು ಯಾರೋ ಸುದರ್ಶನ್ ಚಕ್ರಧಾರಿ. ಹಾಗಂತ ಚಕ್ರದಲ್ಲಿ ನಾನು ಸಿಕ್ಕಾಕೊಳ್ಳಲ್ಲ. ಯಾರು? ಶಿವ ಬಾಬಾ. ಜಾನ್ತೆ ಹೇ ಅಮಿ ಏ ಜ್ಞಾನ ಸುನಾತೆ ಹೇ. ನನಗೆ ಗೊತ್ತು ನೀವು ಹೆಂಗೆ ಜನ್ಮ ಪಡೆದ್ರಿ ಅಂತ, ನಾನೇ ನಿಮಗೆ ಹೇಳಬೇಕಾಗಿ ಬಂತು. ಬಾಬಾ ತೋ ಐಸೆ ನಿಹಿ ಕಹೆಂಗೆ ಮುಜೆ ಕಮಲ್ ಪುಷ್ಪ ಸಮಾನ್ ಬನ್ನನಾ ಹೈ. ಹೀಗಂತೂ ಅಲ್ಲ, ನಾನು ಕಮಲ ಪುಷ್ಪ ಸಮಾನ ಆಗಬೇಕಾಗಿದೆ. ಯಾರೋ? ಶಿವ ಬಾಬಾ. ನಾನು ಹಂಗೆ ತಿಳ್ಕೊಂಡಿಲ್ಲ, ನಾನು ಆ ಪುರುಷಾರ್ಥ ಮಾಡಲ್ಲ. ಯಾರು? ಶಿವ ಬಾಬಾ ಕಮಲ್ ಪುಷ್ಪ ಸಮಾನ ಆಗಲ್ಲ. ಸತ್ಯುಗ ಮೇ ತುಮ್ ಕಮಲ್ ಫೂಲ್ ಸಮಾನ ಹಿ ರಹತೆ ಹೋ. ಆದರೆ ಮಾತ್ರ ನೀವು ಸತ್ಯುಗದಲ್ಲಿ ಹೆಂಗಿರ್ತೀರಾ? ಕಮಲ ಸಮಾನವಾಗಿ ನಿಮ್ಮ ಪಾತ್ರ ಭಾಳ ಚೆನ್ನಾಗಿರುತ್ತೆ. ದೇವತಾ ಪಾರ್ಟು ಪರಿಶುದ್ಧವಾಗಿರ್ತೀರ. ಸನ್ಯಾಸಿಯಂ ಕೇಲೆ ಎಹನಿಹಿಕ್ಕೆ ಹೆಂಗೆ, ಸನ್ಯಾಸಿಗಳಿಗೆ ಇದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ನೀವು ಸಂಸಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಇರಪ್ಪ ಅಂತ ಅವ್ರಿಗಲ್ಲ, ಅವರೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿರೋರು. वह तो जंगल में चले जाते हैं, बाप भी कहते हैं पहले यह पवित्र सतो प्रदान होते हैं. ಆದರೂ ಕೂಡ ಬಾಬಾ ಅವರ ವಿಶೇಷತೆಯನ್ನು ವರ್ಣನೆ ಮಾಡಿದ್ರು. ಯಾರದ್ದು? ಸನ್ಯಾಸಿಗಳದ್ದು. ಮೊದಲು ಸಂಪೂರ್ಣ ಪವಿತ್ರತೆ ಇತ್ತು ಅವರಲ್ಲಿ. ಭಾರತ್ ಕಿ ಥಮಾತೆ, ಪವಿತ್ರತಾ ಕಿ ಬಲ್ಸೆ, ಅವರ ಶುದ್ಧತೆ ಇದ್ದ ಕಾರಣವಾಗಿಯೇ ಇವತ್ತು ಭಾರತ ಇಷ್ಟು ಮಟ್ಟಿಗಿರೋದು. ಆ ಪವಿತ್ರವಾಗಿದ್ದಂತಹದ್ದನ್ನು ಬಾಬೋರು ವರ್ಣನೆ ಮಾಡಿದ್ರು. ಭಾರತ ಜೈಸ ಪವಿತ್ರ ದೇಶ ಕೊಯ್ ಹೋತಾ ನಹಿ ಹೈ. ಭಾರತದಂತಹ ದೇಶ ಮತ್ತೊಂದು ಪವಿತ್ರವಾದ ದೇಶ ಅಲ್ಲ, ಯಾವುದೂ ಇಲ್ಲ. ಜೈಸೆ ಬಾಪ್ ಕಿ ಮಹಿಮಾ ಹೈ ವೈಸೆ ಭಾರತ್ ಕಿ ಭಿ ಮಹಿಮಾ ಹೈ. ಹೇಗೆ ತಂದೆದ ಮಹಿಮೆ ಇದೆಯೋ ಹಾಗೆ ಭಾರತದ್ದು ಸಹ ಮಹಿಮೆ ಇದೆ. ಭಾರತ್ ಹೆವೆಂತ ಲಕ್ಷ್ಮೀನಾರಾಯಣ್ ರಾಜ್ಯತ. ಭಾರತ ಸ್ವರ್ಗ ಆಗಿತ್ತು. ಆ ಟೈಮಲ್ಲಿ ಯಾವ ರಾಜ್ಯ ಇತ್ತು? ಯಾರ್ದು? ಲಕ್ಷ್ಮೀನಾರಾಯಣರದು. ರಾಜ್ಯ ಕರ್ತೇತೆ. ಫಿರ್ ಕಹಾ ಗಯೆ? ನಂತರ ಅವರಲ್ಲೇ ಎಲ್ಲೋದ್ರು? ಎಲ್ಲಿಗೋದ್ರೆ ಹೇಳ್ತೀರಾ? ಯಾರು ಕಣ್ಮುಚ್ಚಿಲ್ಲ ಅಲ್ಲ?
ಒಂದು 3 ಜನ ಇರಬೇಕು ಕಣ್ಣು ಮುಚ್ಚಿರೋರು ಅಂತ ಕಾಣಿಸುತ್ತೆ. ಯಾರಿದ್ದಿರ್ಬೋದು? ನೀವೇ ಯೋಚನೆ ಮಾಡಿ, ನಾ ಹೆಸ್ರು ಹೇಳಲ್ಲ, ನಿಮಗೆ ಗೊತ್ತಿರ್ಬೋದು, ಏಕೆಂದರೆ ಮಿಕ್ಸ್ ಮಾಡೋಕ್ಕೋಗಲ್ಲ. अभी तुम बच्चे जानते हो और किसकी बुद्धि में थोड़ी ही होगा, ये देवता ही 84 जन्म ले फिर ಪೂಜಾರಿ बनते हैं. ಆದರೆ ಇದು ಯಾರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತೇ ಇಲ್ಲ. ಏನು, ನಾವೇ ದೇವಿ ದೇವಾತ್ಮರಾಗಿದ್ವಿ, ನಾವೇ 84 ಜನ್ಮವನ್ನು ತಗೊಂಡು ಪೂಜಾರಿ ಆಗಿದ್ದೀವಿ. अभी तुमको सारा ज्ञान है, हम अभी पूज से देवी देवता बनते हैं फिर ಪೂಜಾರಿ ಮನುಷ್ಯ ಬನೆಂಗೆ. ಈಗ ನಿಮಗೆಲ್ಲ ಜ್ಞಾನ ಇದೆ, ನಾವೇ ಸತ್ಯಯುಗದಲ್ಲಿ ಪೂಜ್ಯ ದೇವಿ ದೇವಾತ್ಮರಾಗಿದ್ವಿ, ನಂತರ ಏನಾದ್ವಿ? ಪೂಜಾರಿಗಳಾಗಿ ಮಾನವರಾದ್ವಿ. ಮನುಷ್ಯ ತೋ ಮನುಷ್ಯ ಹಿ ಹೇನಾ, ಸತ್ಯಯುಗದಲ್ಲಿದ್ದವರು ಯಾರೋ ಮನುಷ್ಯರೇನೆ, ಕಲಿಯುಗದಲ್ಲಿರೋರು ಯಾರೋ ಮನುಷ್ಯರೇನೆ. ಆ ಮನುಷ್ಯರು ಹೆಂಗಿದ್ರು? ಪೂಜ್ಯ ದೇವತೆಗಳು. ಈ ಮನುಷ್ಯರು ಯಾರೋ? ಪೂಜಾರಿ ಪತಿತ್ರು. जो चित्र किस्म किस्म के बनाते हैं ऐसे कोई मनुष्य होता नहीं. ಆ ಭಕ್ತಿ ಮಾರ್ಗದಲ್ಲಿ ಆ ದೇವತಾ ವಿಗ್ರಹಗಳನ್ನು ಏನೇನು ತಯಾರು ಮಾಡಿ ತೋರಿಸ್ಬಿಟ್ರಲ್ಲ, ಆ ರೀತಿ ಯಾವುದೂ ಇಲ್ಲ. ವಿಷ್ಣುವಿಗೆ 4 ಕೈ, ಗಣೇಶನ ಮುಖ ಹೆಂಗೆ ಯಾವ್ಯಾವ ರೀತಿ ಚಿತ್ರದಲ್ಲಿ ತೋರಿಸಿದ್ರು ಆ ರೀತಿ ಯಾವುದೂ ಇಲ್ಲ. ಆ ರೀತಿ ಮನುಷ್ಯರು ಯಾರೂ ಇಲ್ಲ. सब ಭಕ್ತಿ ಮಾರ್ಗಕ್ಕೆ ದೇರ್ ಚಿತ್ರ ಹೈ. ಇದೆಲ್ಲ ಭಕ್ತಿ ಮಾರ್ಗದ ಹೆಚ್ಚಿನ ಪ್ರಮಾಣದ ಚಿತ್ರವನ್ನು ಮಾಡಿದ್ದಾರೆ. ತುಮಾರ ಜ್ಞಾನ ತೋ ಐಹಿ ಗುಪ್ತ. ನಿಮ್ಮ ಜ್ಞಾನ ಹೆಂಗಿದೆ? ಬಹಳ ಗುಪ್ತ. ಏ ಜ್ಞಾನ ಸಬ್ ನಹಿ ಲೇಂಗೆ. ಈ ಜ್ಞಾನ ಎಷ್ಟು ಗುಪ್ತ, ಎಷ್ಟು ಶ್ರೇಷ್ಠ, ಸ್ವಯಂ ಶಿವಬಾಬರೇ ಪರಮಾತ್ಮನೇ ನುಡಿಸೋದಾದರೂ ಕೂಡ ಇದನ್ನೆಲ್ಲರೂ ತಗೊಳಕ್ಕಾಗಲ್ಲ. ಜೋ ಇಸ್ ದೇವಿ ದೇವತಾ ಧರ್ಮಕ್ಕೆ ಪತ್ತೆ ಹೋಂಗೆ ವಹಿ ಲೇಂಗೆ. ಈ ಜ್ಞಾನವನ್ನು ಯಾರು ದೇವಿ ದೇವತಾ ಆತ್ಮಗಳಿದ್ದರೂ ಸತ್ಯಯುಗದಿಂದ ಬಂದು ಕಲಿಯುಗದಲ್ಲಿ ಎಲ್ಲೋ ಬೆಳೀತಾ ಇದ್ದಾರಲ್ಲ, ಅವ್ರು ತಗೊಳ್ಳೋವಂಥದ್ದು. ಬಾಕಿ ಜೋ ಅವರೊಂಕೋ ಮಾನ್ಯ ವಾಲೆ ಹೇ ವಹ ಸುನೆಂಗಿ ಹಿ ನಿಹಿ. ಬೇರೆ ಧರ್ಮದ ಆತ್ಮಗಳ ಜೊತೆಯಲ್ಲಿರೋವಂಥವ್ರು ಯಾರು ಕೂಡ ಈ ಜ್ಞಾನ ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಜೋ ಶಿವ್ ಅವ್ರ ದೇವತಾओं ಭಕ್ತಿ ಕರ್ತೆ ಹೇ ವಹಿ ಆಯೆಂಗೆ. ಆದರೆ ಯಾರು ಶಿವನ ಪೂಜೆ ದೇವತಾ ಭಕ್ತಿಯನ್ನು ಮಾಡ್ತಾರೋ, ದೇವತಾ ಮೂರ್ತಿಯ ಪೂಜೆ ಮಾಡ್ತಾರೋ ಅವರೇ ಬರ್ತಾರೆ. ಅವರಲ್ಲೂ ಎಲ್ಲರೂ ಬಂದ್ಬಿಡಲ್ಲ. ಕನ್ವರ್ಟ್ ಆಗಿ ಹಂಗಿದ್ದವ್ರು ಮಾತ್ರ ಬರ್ತಾರೆ ಅಷ್ಟೇ. पहले पहले मेरे भी ही पूजा करते, मेरी ही पूजा करते हैं, फिर पुजारी बन अपनी भी पूजा करते हैं. ಮೊಟ್ಟ ಮೊದಲು ದೇವತಾ ಆತ್ಮಗಳು ದ್ವಾಪರಯುಗ ಬಂದು ಫಸ್ಟ್ ನಂದು ಪೂಜೆ ಮಾಡೋದು, ಲಿಂಗದ ಪೂಜೆ. ನಂತರ ಅವರೇನೇ ಮಾನವರಾಗಿ ಪುನಃ ತಮ್ಮ ವಿಗ್ರಹದ ಪೂಜೆಯನ್ನು ಮಾಡೋದು. अब खुशी है ना, हम पूज्य से पुजारी बने, अब फिर पूज्य बनते हैं. ಈ ಖುಷಿ ಇದೆ ಅಲ್ವಾ, ನಾವೇ ಪೂಜ್ಯರಾಗಿದ್ವಿ, ನಾವೇ ಪೂಜಾರಿಗಳಾಗಿದ್ದೀವಿ, ಪುನಃ ಪೂಜ್ಯರಾಗ್ತೀವಿ. ಕಿತ್ನಿ ಖುಷಿಯ ಮನಾತೇವು. ನೀವೆಷ್ಟು ಖುಷಿಯಿಂದ ಯಾವ್ಯಾವ ರೀತಿಯಲ್ಲಿ ಆಚರಣೆ ಮಾಡ್ತೀರಾ, ನಿಮ್ಮ ಜೀವನ ಎಷ್ಟು ಸುಂದರ ಮಾಡ್ಕೊಳ್ತಾ ಇದ್ದೀರಾ. ಯಾವತ್ತು ಅಲ್ಪಕಾಲಕ್ಕೆ ಖುಷಿ ಮನಾತೆ ಹೇ, ಅವರೆಲ್ಲ ಮಾಡುವಂಥದ್ದು ಖುಷಿ ಆಚರಣೆ ಇವಾಗ ಬರುತ್ತೆ. ಯಾವ ಹಬ್ಬ? ಗಣೇಶನ ಹಬ್ಬ. ಎಷ್ಟು ಖುಷಿ ಖುಷಿಯಿಂದ ಆಚರಣೆ ಮಾಡ್ತಾರೆ. ದೀಪಾವಳಿ ಬಂತು ಅಂದರೆ ಇನ್ನೂ ಆನಂದ ಪಡ್ತಾರೆ. ದಶಹರಾ ಬಂದ್ಬಿಡ್ತಂದ್ರೂ ಇದ್ದಿದ್ದೋ ಆನಂದ. ಯಾವ್ಯಾವ ರೀತಿ ಖುಷಿನ ಆಚರಣೆ ಮಾಡ್ತಾರೆ. ವಹಾತು ತುಮಕೋ ಸದೈವ್ ಖುಷಿ ಇರತ್ತಿ. ನಮ್ಮದಂತೂ ಹೊಸದಾಗಿ ಖುಷಿಯನ್ನು ತರುವಂಥ ಅವಶ್ಯಕತೆ ಇಲ್ಲ. ಈಗಲೇ ಆಂತರಿಕವಾಗಿ ಖುಷಿಯನ್ನು ತಂದುಕೊಂಡು ನಂತರ ಸದಾಕಾಲ ಖುಷಿಯಾಗಿರ್ತೀವಿ. ಎಲ್ಲಿ? ಸತ್ಯಯುಗದಲ್ಲಿ. ದೀಪಮಾಲಾ ಲಕ್ಷ್ಮಿ ಕೋ ಆ ಬುಲಾನೆ ಕೆ ಲಿಯೇ ಹಿ ನಹಿ ಹೋತಿ ಹೇ. ಸತ್ಯಯುಗದಲ್ಲಿ ಈ ಥರ ಆಚರಣೆ ಮಾಡುವಂಥದ್ದು ಯಾವುದೂ ಇಲ್ಲ. ಯಾವುದು? ದೀಪವನ್ನು ಬೆಳಗಿಸ್ಬಿಟ್ಟು ಲಕ್ಷ್ಮಿಯನ್ನು ಆಹ್ವಾನ ಮಾಡುವಂಥದ್ದು ಯಾವುದೂ ಇಲ್ಲ. ಎಲ್ಲಿ? ಎಲ್ಲಿ? ಸತ್ಯಯುಗದಲ್ಲಿ. ಏಕೆ? ಅಲ್ಲಿ ನಾವು ಚೈತನ್ಯವಾಗೇ ಇರ್ತೀವಿ. ಆತ್ಮ ದೀಪಮಾಲಾ ಹೋತಿ ಹೇ, ಕಾರೋನೇಷನ್ ಪರ ಹೇ. ಅಲ್ಲಿ ಪಟ್ಟಾಭಿಷೇಕ ಆಗೋಗ್ಬಿಟ್ಟಿರುತ್ತೆ. ಯಾರು ಲಕ್ಷ್ಮೀನಾರಾಯಣರು ಕೂತು ಆನಂದದಲ್ಲಿರ್ತಾರೆ. ಎಲ್ಲ ಆತ್ಮಗಳು ಸ್ವಯಂ ಚೈತನ್ಯವಾಗಿಯೇ ಬೆಳ್ಕೊಂಬಿಟ್ಟಿರುತ್ತೆ. ತುಂಬ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಎಲ್ಲಿ? ಸತ್ಯಯುಗದಲ್ಲಿ. ಬಾಕಿ ಇಸ್ ಸಮಯ ಜೋ ಉತ್ಸವ ಮನಾಯೆ ಜಾತೆ ಹೇ ವಹಾ ಹೋತಿ ನಹಿ. ಆದರೆ ಈ ಸಮಯದಲ್ಲಿ ಏನೇನು ಆಚರಣೆ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಸಂತೋಷದ್ದು, ಅದ್ಯಾವುದು ಕೂಡ ಸತ್ಯಯುಗದಲ್ಲಿ ಆಚರಣೆ ಇಲ್ಲ. ವಹಾತೋ ಸುಖಿ ಹಿ ಸುಖ ಹೈ. ನ್ಯಾಚುರಲಲ್ಲಿ ಸುಖ ಇರುತ್ತೆ. ಎಲ್ಲಿ? ದೇವತೆಗಳ ಪಾರ್ಟು ಸ್ವಾಭಾವಿಕವಾಗಿ ಖುಷಿಯಲ್ಲಿ ಅವರ ಪಾತ್ರವನ್ನು ಅಭಿನಯಿಸ್ತಾರೆ.
एक ही समय है जबकि तुम आदि मध्य अंत को जानते हो. ಈ ಸಂಗಮ ಯುಗದಲ್ಲಿ ಒಂದೇ ಸಮಯ ನಿಮ್ಮ ಆದಿ ಮಧ್ಯ ಅಂತ್ಯ ಎಲ್ಲ ಜ್ಞಾನ ನಿಮಗಿರೋದು. ಕರ್ಮದ ಫಿಲಾಸಫಿ ಬಗ್ಗೆ, ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಸುಕರ್ಮ ಅಂದ್ರೇನು, ಎಲ್ಲದರ ಜ್ಞಾನವನ್ನು ಶಿವಬಾಬಾ ಈಗಲೇ ನಮಗೆ ಕೊಟ್ಟಿರೋದು. ಸಬ್ ಪಾಯಿಂಟ್ಸ್ ಲಿಕ್ಕೋ. ಈಗ ನಾನೇನೇನು ಹೇಳ್ಕೊಂಬಂದಿದ್ದೀನಿ, ಏನೇನು ನಶೆ ಪಾಯಿಂಟ್ ಇದೆ, ಅದನ್ನೆಲ್ಲ ನೀವು ಮಕ್ಕಳೇನು ಮಾಡ್ಕೋಬೇಕು, ಬರ್ಕೊಳ್ಬೇಕು. ನಂದೊಂದು ಇದೊಂದು ವೀಕ್ನೆಸ್ ಇದೆ, ನಿಮ್ಮ ಮುಂದೆನೇ ಹೇಳ್ತಾ ಇದ್ದೀನಿ. ನೀವೇ ಬರ್ಕೊಳ್ಳಲ್ಲ, ನನಗೆ ಹೇಳ್ತಿರಲ್ಲ ಅಂತ ಅನ್ನೋಕ್ಕೋಗ್ಬೇಡಿ. ಅದೇ ನಂದು ಏನೂ ಬರೆಯೋದೇ ಇಲ್ಲ. ಏನು ಮಾಡೋದು, ಏನು ಮಾಡೋದಕ್ಕ? ಶ್ವೇತಕ್ಕ ಹೇಳಿ, ನಮಗೊಂದು ಸ್ವಲ್ಪ ಸಲಹೆ ಕೊಡಿ. ಕೊಡ್ತೀರಾ? ನೀವು ಬರ್ಕೊಡ್ತೀರಾ? ನಂತರ ಬರ್ಕೊಳಕ್ಕೆ ಕಲೆನೇ ಇಲ್ಲ, ಬರೆಯೋದೇ ಇಲ್ಲ. ಆದರೆ ಮಾತ್ರ ಹೇಳ್ತಾ ಇದ್ದೀನಿ, ಅದೊಂದು ಫೀಲಿಂಗ್ಸ್ ಇದೆ. ಹಾಂ, ನೋಟ್ಬುಕ್ ಇಟ್ಕೊಳ್ತೀನಿ, ಭಾಳ ಖುಷಿಯಿಂದ ಇಟ್ಕೊಳ್ತೀನಿ. ಬರಿಬೇಕು ಅಂತ ಬರೆಯೋಕ್ಕೆ ಹೋಗ್ತೀನಿ, ಇನ್ನೊಂದು ಪಾಯಿಂಟ್ ಓದ್ತಾ ಇರ್ತಾರಲ್ಲ, ಅದು ಹೋಗಲ್ಲ ಬುದ್ಧಿಗೆ. ಇದರೊಳಗಡೆನೇ ಒಂದು ಪಾಯಿಂಟ್, ಒಂದು ಸೆಂಟೆನ್ಸ್ ಬರೆಯೋಷ್ಟರೊಳಗಡೆ ಅದು 4 ಪಾಯಿಂಟ್ ಪಾಠ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಆ 4ಅಲ್ಲಿ ಯಾವ್ದಾದ್ರು ಒಂದು ತಗೊಂಡ್ಬಿಟ್ಟು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಬರೆಯೋಕ್ಕೆ ಬರಲ್ಲ. ನಾನು ಎಷ್ಟೋ ಬಾರಿ ಬಾಬುರ ಹತ್ರ ಹತ್ತಿದ್ದೀನಿ ಇದಕ್ಕೋಸ್ಕರ. ಆದರೆ ಇನ್ನೊಬ್ಬರು ಬರಿತಾ ಇರೋದು ನೋಡಿದ್ರೆ ನಂಗೆ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬರ್ಕೊಳ್ತಾ ಇದ್ದಾರೆ ಅಂತ. ಅಸೂಯೆ ಆಗಲ್ಲ, ಖುಷಿ ಆಗುತ್ತೆ. ಆದರೆ ನನಗೆ ಬರೆಯೋಕ್ಕಾಗಲ್ಲ. ಅದೊಂದು ಫೀಲಿಂಗ್ಸ್ ಮಾತ್ರ ನನಗಿದೆ. ಆ ಶರ ಬಿಡುವಾಗ ಏನು ಮಾಡ್ತೀನೋ ಗೊತ್ತಿಲ್ಲ, ಆ ಫೀಲಿಂಗ್ಸೇ ಎತ್ಕೊಂಬಂದು ನನ್ನ ತೋರಿಸುತ್ತೇನೋ ಪುಸ್ತಕ ಅದನ್ನು ಯೋಚನೆ ಮಾಡ್ತೀನಿ ನಾನು, ಅದನ್ನು ಯೋಚನೆ ಮಾಡ್ತೀನಿ ನಾನು. ವಹಾ ತೋ ಸುಖ ಹೈ, ಅಲ್ಲಂತೂ ಭಾಳ ಸುಖ ಇರುತ್ತೆ ಮಕ್ಕಳೇ. ಏಕ್ ಹಿ ಸಮಯ ಹೈ ಜಬ್ಕಿ ತುಮ್ ಆದಿ ಮಧ್ಯ ಅಂತ್ಯಕ್ಕೋ ಜಾನ್ತೆ ಹೋ. ನೋಡಿ, ಇದೊಂದೇ ಸಮಯ ನಮಗೆ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು. ಆ ಟೇಸ್ಟ್ ಬಾಬು ನಮಗೆ ಕೊಟ್ಬಿಟ್ಟಿದ್ದಾರೆ. ಕರ್ಮದ ಫಿಲಾಸಫಿ, ಆದಿ ಮಧ್ಯ ಅಂತ್ಯ ಅಂದ್ರೇನು? ಕರ್ಮದ ಫಿಲಾಸಫಿ. ನನ್ನ ಪುನರ್ಜನ್ಮದ್ದು, ನಾನು ಹೆಂಗಿದ್ದಾತ್ಮ, ಹೆಂಗಾದೆ, ದ್ವಾಪರಯುಗದ ಪಾರ್ಟೇನು, ಸತ್ಯುಗದ ಪಾರ್ಟೇನು. ಸತ್ಯುಗದ ಪಾರ್ಟಿಗೆ ಪುನಃ ನಾನೇನು ತಯಾರಿಗಳು ಮಾಡ್ಕೋಬೇಕು, ಕಲಿಯುಗದ ಪಾರ್ಟ್ಗಳನ್ನೆಲ್ಲ ಹೆಂಗೆ ಲಯ ಮಾಡಬೇಕು, ಆ ರೆಕಾರ್ಡ್ಗಳೆಲ್ಲ ಹೆಂಗೆ ಕ್ಲೀನ್ ಮಾಡೋದು, ಇದಕ್ಕೆ ಹೇಳ್ತಾರೆ ಆದಿ ಮಧ್ಯ ಅಂತ್ಯ. ಬರೀ ಜನ್ಮ ನೆನೆಸ್ಕೊಳ್ಳೋದಲ್ಲ, ಕರ್ಮದ ಫಿಲಾಸಫಿಯನ್ನು ನೆನೆಸ್ಕೊಳ್ಳೋದು. ಈ ಸಬ್ ಪಾಯಿಂಟ್ಸ್ ಲಿಖೋನಾ, ಈ ಪಾಯಿಂಟ್ ಎಲ್ಲ ಬರ್ಕೋಬೇಕಲ್ವಾ. ಸನ್ಯಾಸಿಯೋಗ ಕಾ ಹಿ ಹಠಯೋಗ ಹೈ, ಸನ್ಯಾಸಿಗಳದ್ದು ಮಾತ್ರ ಹಠಯೋಗ, ಯಹೇ ರಾಜಯೋಗ, ಆದರೆ ಇದು ರಾಜಯೋಗ. ಬಾಬಾ कहते हैं एक एक पेज में जहाँ तहाँ ಶಿವ ಬಾಬಾ का नाम ज़रूर हो. ನೀವು ಪಾಯಿಂಟ್ ಬರ್ಕೊಳ್ತೀರಲ್ಲ, ಒಂದೊಂದು ಪೇಜಿನಲ್ಲೂ ಕೂಡ ಬಾಬೋರ್ ಶಿವ ಬಾಬಾ ಅನ್ನುವಂಥ ಹೆಸರಿರಬೇಕು. ಆಗ ನೆಶೆ ಬಂದ್ಬಿಡುತ್ತೆ, ಅಯ್ಯೋ ಶಿವ ಬಾಬಾ ಎಂತೆಂಥ ಪಾಯಿಂಟ್ ನಮಗೆ ಕೊಟ್ಬಿಟ್ರಪ್ಪ ಅಂಥೇಳಿ. ಶಿವ ಬಾಬಾ ಹಮ್ ಬಚ್ಚೋं को तो समझाते हैं, ಶಿವ ಬಾಬಾನೇ ನಾವು ಮಕ್ಕಳಿಗೆ ತಿಳುವಳಿಕೆ ಕೊಡೋದು. ನಿರಾಕಾರ ಆತ್ಮಾಯೇ ಅಬ್ ಸಾಕಾರ ಮೇ ಬೇಟಿ ಹೇ. ಆ ನಿರಾಕಾರ ಶಿವ ಬಾಬಾ ಸಾಕಾರದಲ್ಲಿ ಬರ್ತಾರೆ. ಹಾಗೆಯೇ ನೀವು ಆತ್ಮಗಳು ಕೂಡ ಪರಂಧಾಮದಿಂದ ಇಲ್ಲಿಗೆ ಬಂದ್ರಲ್ವ ಮಕ್ಕಳೇ, ಬಂದಾಗ ನೀವು ಸಾಕಾರ ದೇಹನೇ ತಗೊಂಬಂದು ಕೂತಿದ್ದೀರಾ, ಹಣೆ ಮಧ್ಯದಲ್ಲಿ ಕೂತಿದ್ದೀರಾ. ತೋ ಬಾಪು ಭೀ ಸಾಕಾರ ಮೇ ಸಮಜಾಯಂಗೆನಾ, ನೀವೀಗೆ ಆತ್ಮಗಳೆಲ್ಲ ಸಾಕಾರದಲ್ಲಿ ಹಣೆ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಿರಲ್ವಾ, ಹಾಗೆ ನಿಮ್ಮ ಜೊತೆ ನಾ ಮಾತಾಡಬೇಕು ಅಂದರೆ ನಾನು ಸಹ ಸಾಕಾರ ಶರೀರವನ್ನು ದಲೆ ಬರಬೇಕಾಗತ್ತೆ. ಅದಕ್ಕೆ ಬ್ರಹ್ಮ ಬಾಬರ್ ಶರೀರದಲ್ಲಿ ಶಿವ ಬಾಬರ್ ಬಂದರು. ವಹ ಕೇತೆ ಹೇ ಅಪನೆ ಕೋ ಆತ್ಮ ಸಮಜ್ ಮುಜೆ ಯಾದ್ ಕರೋ. ಅವ್ರು ಹೇಳೋದೇನು, ಶಿವ ಬಾಬಾ ಸಾಕಾರ ದೇಹವನ್ನು ಪ್ರವೇಶ ಮಾಡಿ, ನೀವು ಆತ್ಮಗಳು ಸಾಕಾರದಲ್ಲಿದ್ದೀರಲ್ಲ, ನಿಮ್ಮನ್ನು ನೀವು ದೇಹ ಅಂತ ತಿಳ್ಕೊಬೇಡಿ ಮಕ್ಕಳೇ, ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿ. ಶಿವ ಭಗವಾನ್ ವಾಚ್ ಬಚ್ಚೋಂ ಕಿ ಪ್ರತಿ ಹೇ. ಶಿವ ಬಾಬರ್ ಮಹಾವಾಕ್ಯ ಮಕ್ಕಳಿಗಾಗಿ. ಖುದ್ ಯಹಾ ಪ್ರೆಸೆಂಟ್ ಹೈನಾ, ಸ್ವಯಂ ಶಿವ ಬಾಬಾ ಪರಂಧಾಮದಿಂದ ಇಲ್ಲಿಗೆ ಬಂದು ಇವ್ರ ಜೊತೆಲಿ ಈ ಶರೀರದಲ್ಲಿ ಪ್ರವೇಶ ಮಾಡಿ ವರ್ತಮಾನ ಸಮಯದಲ್ಲಿ ನಿಮ್ಮ ಎದುರಿಗಿದಾರಲ್ವಾ, ಆ ಗುಪ್ತ ನಿಶೆ ಇರಬೇಕು. मुख्य मुख्य पॉइंट्स किताब में ऐसी क्लियर लिखी हुई हो जो पढ़ने से आपे ही ज्ञान आ जाए. ಮುಖ್ಯ ಪಾಯಿಂಟ್ಸ್ಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಂಡ್ಮೇಲೆ
ಸ್ಪಷ್ಟವಾಗಿ ಬರ್ಕೊಳ್ಳಿ ಮುಖ್ಯವಾಗಿರೋದನ್ನು. ಅದನ್ನು ಪುನಃ ನೀವು ಓದಿದ್ರೆ ನಿಮಗೇನೆ ಎಲ್ಲ ಜ್ಞಾನ ಬಂದ್ಬಿಡುತ್ತೆ. ಆಳವಾಗಿ ವಿಚಾರ ಮಾಡ್ತೀರ, ಖುಷಿ ಏರ್ಬಿಡುತ್ತೆ. ಶಿವ ಭಗವಾನ್ ವಾಚ್ ಹೋನೆ ಸೆ ಪಡ್ನೆ ಸೆ ಮಜಾ ಆ ಜಾಯೇಗಾನ. ನೀವು ಬರ್ಕೊಂಬಿಟ್ಟು ಇದು ಶಿವಬಾಬರು ಮಹಾವಾಕ್ಯ ಅಂತ ಹೇಳಿ ಓದಿ ನೋಡಿ, ಆಗ ಎಷ್ಟು ನೆಶೆ ಬರುತ್ತಲ್ವಾ, ಎಷ್ಟು ಮಜಾ ಬರುತ್ತಲ್ವಾ. ಎಲ್ರಿಗೂ ಬರ್ತಾ ಇದೆಯಾ? ಬರ್ಕೊಳ್ತಾ ಇದ್ದೀರಲ್ವ? ಎಲ್ಲರೂ ಬರ್ಕೊಳ್ತಾ ಇದ್ದೀರಲ್ವಾ? ಬುದ್ಧಿ ಕಾ ಕಾಮ. ಇದು ಯಾವುದು? ಬುದ್ಧಿ ಕೆಲಸ. ಬರ್ಕೊಳ್ಳೋದು ಏನಕ್ಕೆ? ಬುದ್ಧಿಲಿ ಕೆಲಸ ಮಾಡೋದಕ್ಕೆ. ಸುಮ್ಮನೆ ಬರೆದ್ಬಿಟ್ಟು ಇಟ್ಬಿಡಬಾರ್ದಂತೆ. ನಾವು ಒಂದ್ಸಲ ಹಾಸನದಲ್ಲಿದ್ದಾಗ ಒಬ್ಬರು ಅಣ್ಣವ್ರು ಪ್ರತಿನಿತ್ಯ ಬರೋರು, ದಪ್ಪ ಪುಸ್ತಕ, ತುಂಬ ಚೆನ್ನಾಗಿ ಎಲ್ಲ ಬರೆದ್ಬಿಡೋರು. ಬರೆದ್ಬಿಟ್ಟು ನಮ್ದು ಅವಾಗ ಫೋಟೋ ಈ ಥರ ಎಲ್ಲ ಇರಲಿಲ್ಲ, ಗಾಜಿನ ಫೋಟೋ ಹಿಂಗೆ ಬಗ್ಸಿ ನೇತಾಕೋ ರೀತಿ ಮಾಡಿತ್ತು. ಆ ಹಿಂದ್ಗಡೆ ಇಟ್ಬಿಟ್ಟು ಹೊರಟೋಗ್ಬಿಡೋರು. ದಿವಸ ಬರೆಯೋದು, ಹಿಂದ್ಗಡೆ ಇಡೋದು, ಹೊರಟೋಗ್ಬಿಡೋದು, ಬರೆಯೋದು, ಹಿಂದ್ಗಡೆ ಇಡೋದು, ಹೊರಟೋಗ್ಬಿಡೋದು. ಯಾಕೆ ಇಲ್ಲಿ ಇಟ್ಟಿದೆ? ನನಗೆ ಬರೆಯೋಕ್ಕೆ ಬರಲ್ವಲ್ಲ, ಅದಕ್ಕೆ ಓದ್ಕೊಳ್ಳಿ ಅಂತ. ಸರಿ, ನಾನೇನು ಮಾಡಿದೆ, ಓದಿದ್ರೆ ಎಷ್ಟು ಚೆನ್ನಾಗಿ ಬರೆದಿರೋದು ಆ ಪಾಯಿಂಟ್ಗಳು ಅಂದರೆ, ಬಾಬಾ ಏನು ಹೇಳ್ತಾರೋ ಎಲ್ಲ ಪಾಯಿಂಟ್ಸ್ಗಳು ಅದರೊಳಗಡೆ ಇದೆ. ಓಹೋ, ನನಗೆ ಬರೆದಿಟ್ಬಿಟ್ಟು ಹೋಗಿದ್ದಾರೆ ಅಂತ ಖುಷಿ ಪಡ್ತಿದ್ದೆ. ಅರೆ, ಒಂದ್ಸಲ ಅವ್ರಿಗೂ ಹೇಳಬೇಕಲ್ಲ ನಾನು. ಹೆಂಗೆ ಹೇಳೋದು? ಭಯ. ವಿದ್ಯಾರ್ಥಿಗಳನ್ನ ಕಂಡ್ರೇ ಭಯ. ಯಾಕೆಂದರೆ ಒಂದು ಮಾತಂದರೆ ನಾಳೆ ಬರೋಲ್ಲ, ಡೇಂಜರು. ಏನು ಮಾಡಲಿ? ಏನಾದ್ರು ಮಾಡಿಕೊಂಡು ಇವರಿಗೆ ಹೇಳಲೇಬೇಕು ಅಂದ್ಬಿಟ್ಟು ಬಾಬುರ ಹತ್ರ ಯೋಗ ಮಾಡಿಬಿಟ್ಟು ಇವತ್ತು ಬರ್ತಾರೆ ಅಲ್ಲಿ ಇಡೋವಾಗ ನಾನು ಒಂದು ಕೂರಿಸ್ಕೊಂಡು ಟಿಫನು ರೆಡಿ ಮಾಡಿಬಿಟ್ಟಿದೆ ಅವತ್ತು ಅವ್ರಿಗೆ ಟಿಫನ್ ಕೊಡೋದಕ್ಕೆ. ಅಣ್ಣವರೇ, ನಾನು ಪಾಯಿಂಟ್ಸ್ ಎಲ್ಲ ತಗೊಂಡು ಓದಿ ನಂಗೆ ತುಂಬ ನೆಶೆ ಬಂತು ಅಣ್ಣವರೇ. ನಿಮಗೂ ನೆಶೆ ಬರುತ್ತಾ? ಬರೆದಿಟ್ಬಿಟ್ಟು ಹೋಗ್ತಿರಲ್ಲ, ನೆಶೆ ಬರುತ್ತಾ ಅಂತ ಕೇಳಿದೆ. ಅಯ್ಯೋ ಅಕ್ಕೋರೇ, ನಂಗೆ ಮನೇಲಿ ಓದ್ಕೊಳ್ಳೋಕ್ಕೆ ಪುರ್ಸೊತ್ತೇ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಬಿಟ್ಟು ಹೊರ್ಟೋಗ್ತೀನಿ. ಯಾಕೆ ನಾನು ತರೋವಾಗ ಮರ್ತುಬಿಡ್ತೀನಿ ಪುಸ್ತಕನ, ಅದಕ್ಕೋಸ್ಕರ ಇಲ್ಲಿ ಇಡ್ತೀನಿ ಅಂತಂದರು. ಅಣ್ಣವರೇ, ನನಗೆ ಲಾಭ ಆಯಿತು, ಯಾಕೆ ನನಗೆ ಬರೆಯೋಕ್ಕೆ ಬರೋಲ್ಲ. ನನಗೆ ಲಾಭ ಆಯಿತು. ಆದರೆ ನೀವು ಬರೆದ್ಬಿಟ್ಟು ನಿಮ್ಗೆ ಲಾಭ ಇಲ್ಲ, ಮರ್ತೇ ಹೋಗ್ತೀರ. ಪುಸ್ತಕನೇ ತರೋದು ನೀವು ಮರಿತೀರಾ ಅಂತ ಅಲ್ಲಿ ಇಟ್ಮೇಲೆ ಇನ್ನು ನೀವು ಓದೋದೆಲ್ಲಿ? ಹೌದಲ್ವಾ, ಇನ್ಮೇಲೆ ನಾನು ಎತ್ಕೊಂಡು ಹೋಗ್ತೀನಿ ಹಾಗಾದರೆ ಅಂದ್ಬಿಟ್ಟು ಬನ್ನಿ ಟಿಫನ್ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡು 10 ಸಲ ಓದಿ, ಆಗ ನಿಮಗೆ ಶಕ್ತಿಶಾಲಿ ಆಗ್ಬಿಡ್ತೀರ. ಆವತ್ತಿನಿಂದ ಬರೆದಿರೋದನ್ನು ಓದೋಕ್ಕೆ ಶುರು ಮಾಡಿದ್ರು, ವಿಚಾರ ಮಾಡ್ತಾಯಿದ್ರು. ಮತ್ತು ಅಕ್ಕೋರೇ, ನನಗಿಷ್ಟು ಒಳ್ಳೆಯ ಸಲಹೆ ಕೊಟ್ರಿ ನೋಡಿ, ನನಗೆಷ್ಟು ಒಳ್ಳೆಯದಾಯಿತು ಅಂತ ಆವಾಗ ಅವರಂದರು. ಯಾರು ಅನ್ನೋದು ಇವತ್ತು ನಾನು ಮರ್ತುಬಿಟ್ಟಿದ್ದೀನಿ, ಆದರೆ ಅದೊಂದು ಪಾಯಿಂಟ್ ಬುದ್ಧಿಲಿದೆ. ಹಾಗೆ ಹಾಸನದಲ್ಲಿದ್ದಾಗ ಒಬ್ಬ ವಿದ್ಯಾರ್ಥಿ ಹಂಗೆ ಮಾಡ್ತಾಯಿದ್ರು. ಬಾಬಾ ಭಿ ಶರೀರ್ का लोन लेकर फिर सुनाते हैं ना, इनकी ಆತ್ಮ ಭಿ ಸುನ್ತಿ है ना. ಬಾಬಾ ಈ ಶರೀರದಲ್ಲಿ ಪ್ರವೇಶ ಮಾಡಿ ಇಷ್ಟೆಲ್ಲ ಮಹಾವಾಕ್ಯ ಹೇಳೋದಲ್ವಾ, ಅವರು ಕೇಳ್ತಾ ಇದ್ದಾರಲ್ವಾ. ಬಚ್ಚೋಂಕು ನಶಾ ಬಹುತ್ ರಹನಾ ಚಾಹಿಯೆ. ಬಾಬುವರ ಒಂದೊಂದು ಪಾಯಿಂಟಿನ ಬಗ್ಗೆ ನಿಮ್ಮ ಮಕ್ಕಳಿಗೆ ಏನು ಬೇಕು? ಬಹಳ ನೆಶೆ ಬಂದುಬಿಡಬೇಕು. ಬಾಪು ಪರ್ ಬಹುತ್ ಲವ್ ಹೋನಾ ಚಾಹಿಯೆ. ಜೊತೆಯಲ್ಲಿ ಅಪ್ಪನ ಮೇಲೆ ನಿಮಗೆ ತುಂಬ ಪ್ರೀತಿ ಬೇಕು, ಅವರೊಬ್ಬನ್ನೇ ನೆನೆಸ್ಕೊಡ್ಬೇಕು. ಎತ್ತೋ ಉನ್ಕ ರಥ ಏನಾ, ಇವರು ಅವರ ರಥ ಅಲ್ವಾ. ಬಹುತ್ ಜನ್ಮಕ್ಕೆ ಅಂತಕ ಜನ್ಮ. ಇವ್ರದ್ದು ಅನೇಕ ಜನ್ಮದ ಲಾಸ್ಟ್ ಜನ್ಮ. ಯಾರ್ದು? ಬ್ರಹ್ಮ ತಂದೆ. ಮೈ ಇನ್ಮೇ ಪ್ರವೇಶ ಕಿಯಾ ಹೈ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೀನಿ. ಬ್ರಹ್ಮ ದ್ವಾರ ಬ್ರಾಹ್ಮಣ ಬಂತೆ ಹೇ, ಫಿರ್ ಮನುಷ್ಯ ಸೇ ದೇವತಾ ಬಂತೆ ಹೇ. ಬ್ರಹ್ಮನ ಮೂಲಕನೇ ಬ್ರಾಹ್ಮಣರಾಗಿ ನಂತರ ಮನುಷ್ಯರಿಂದ ದೇವಾತ್ಮರಾಗೋದು. ಚಿತ್ರ ಕಿತ್ನಾ ಕ್ಲಿಯರ್ ಹೈ. ಈ ಚಿತ್ರನೂ ಕೂಡ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಬಲ್ ಅಪ್ನಾ ಭಿ ಚಿತ್ರ ದೋ, ऊपर में व बाजू में डबल सिरताज वाला हो. योग बल से हम ऐसे बनते हैं. ऊपर में ಶಿವ ಬಾಬಾ. ಅದಕ್ಕೆ ಸಂಗಮ ಯುಗ ಚಿತ್ರ. ಒಂದು ಕಡೆ ಪತಿ ಪತ್ನಿಯರು ಹೋಮ ಮಾಡ್ತಿರೋದು, ಈ ಕಡೆ ದೇವತೆಗಳಿರೋದು, ಮೇಲೆ ಶಿವ ಬಾಬಾ ಇರೋದು. ಆ ಚಿತ್ರಗಳು ತುಂಬ ಒಳ್ಳೆಯದು ಬೇರೆಯವರಿಗೆ ಹೇಳೋದಕ್ಕೆ. ನಿಮ್ಮ ಚಿತ್ರನೂ ಇರಲಿ. ನಂತರ ರಾಜ್ಯೋಗ ಅಭ್ಯಾಸ ಮಾಡ್ತಾ ಇರೋವಂಥದ್ದು ಡಬಲ್ ಕಿರೀಟಧಾರಿಗಳಾಗುವಂಥ ಚಿತ್ರನೂ ಇರಲಿ. ನಾನು ಈ ರೀತಿ ಆಗ್ತೀನಿ ಅನ್ನುವಂಥದ್ದು ಚಿತ್ರಗಳು ಇರಲಿ. ऊपर में शिव बाबा. उनको याद करते करते मनुष्य से देवता बन जाते हो. ಈಗ ನಾನೇ ಆತ್ಮ ರಾಜ್ಯೋಗ ಅಭ್ಯಾಸ ಮಾಡಿ ಡಬಲ್ ಕಿರೀಟಧಾರಿ ಆಗ್ತೀನಿ, ನಾನೇ ಮನುಷ್ಯನಿಂದ ದೇವಾತ್ಮನಾಗ್ತೀನಿ. ಈ ನೆಶೆ ಇರಬೇಕು. ಬಿಲ್ಕುಲ್ ಕ್ಲಿಯರ್ ಹೋ. ಇದೆಲ್ಲವೂ ಕೂಡ ಸ್ಪಷ್ಟವಾಗಿರಲಿ ಚಿತ್ರಗಳು.
रंगीन चित्र का भी किताब ऐसा हो जो मनुष्य देखकर खुश हो जाए. ಅದು ಕೂಡ ಹೆಂಗೆ ತಯಾರಾಗಿರ್ಬೇಕಂತೆ, ಬಣ್ಣ ಬಣ್ಣದಿಂದ ಕೂಡಿರಬೇಕು, ತುಂಬ ಚೆನ್ನಾಗಿರಬೇಕು ಚಿತ್ರಗಳು. ಆ ಬಣ್ಣದಿಂದ ತುಂಬಿರುವಂತಹ ಚಿತ್ರಗಳ ಮ್ಯಾಟರು ತುಂಬ ಚೆನ್ನಾಗಿರಬೇಕು. ಆಗ ಅದನ್ನು ನೋಡಿ ಮನುಷ್ಯರು ಖುಷಿ ಆಗಿಬಿಡಬೇಕು. ಉನ್ಮೆ ಫಿರ್ ಕುಚ್ ಹಲ್ಕೆ ಭಿ ಚಪಾ ಹೋ ಸಕ್ತಾ ಹೈ ಗರೀಬೋ ಕೆ ಲಿಯೆ. ಅದಕ್ಕೆಲ್ಲ ಖರ್ಚು ಜಾಸ್ತಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಸಾಧಾರಣವಾಗಿಯೂ ಪ್ರಿಂಟ್ ಮಾಡಿಸ್ಬಹುದು. ಬಡೇ ಸೆ ಚೋಟಾ, ಚೋಟಾ ಸೆ ಚೋಟಾ ಕರ್ ಸಕ್ತೆ ಹೋ. ಸ್ವಲ್ಪನೇ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗೂ ಪ್ರಿಂಟ್ ಮಾಡಿಸ್ಬೇಕು, ಮತ್ತು ಖರ್ಚು ಕಡಿಮೆ ಇರುವಂಥ ರೀತಿಯಲ್ಲಿ ಅದನ್ನು ಪ್ರಿಂಟ್ ಮಾಡಿಸಿ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಇರುವಂಥ ಪುಸ್ತಕಗಳು ತಯಾರು ಮಾಡಿ. ಅಂತೂ ಒಳ್ಳೊಳ್ಳೆ ಪಾಯಿಂಟ್ ಇರಲಿ ಅದರೊಳಗಡೆ. ರಹಸ್ಯ ಉಸ್ಮೆ ಆಚಾಯೆ, ಅದರೊಳಗೂ ರಹಸ್ಯ ಬಂದ್ಬಿಟ್ಟಿರಬೇಕು. ಯಾತ್ರೊಳಗಡೆ ಆ ಚಿಕ್ಕ ಚಿಕ್ಕ ಪುಸ್ತಕದಲ್ಲೂ ಕೂಡ ಅದರಲ್ಲೂ ರಹಸ್ಯ ತುಂಬಿರಬೇಕು. ಗೀತಾಕ್ಕೆ ಭಗವಾನ್ ವಾಲಾ ಚಿತ್ರ ಹೈ ಮುಖ್ಯ, ಅದರಲ್ಲೂ ಕೂಡ ಯಾವ ಚಿತ್ರ ಮುಖ್ಯ? ಗೀತೆಯ ಭಗವಂತ ಯಾರು ಅನ್ನುವಂಥ ಚಿತ್ರ. ಉಸ್ ಗೀತಾ ಪರ್ ಕೃಷ್ಣ ಕಾ ಚಿತ್ರ और इस गीता में त्रिमूर्ति का चित्र होने से मनुष्यों को समझाने की सहज होता है. ಗೀತಾ ಜ್ಞಾನದಾತ ಯಾರು? ಭಕ್ತಿ ಮಾರ್ಗದ ಗೀತೆಯಲ್ಲಿ ಕೃಷ್ಣನ ಚಿತ್ರ, ಹಾಗೆ ಗೀತಾ ಜ್ಞಾನದಾತ ಯಾರು? ಶಿವ. ಅದರಲ್ಲೂ ತ್ರಿಮೂರ್ತಿ ಚಿತ್ರ. ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಬೇರೆಯವ್ರು ತಿಳಿಯೋ ರೀತಿಯಲ್ಲಿ ಚಿತ್ರಗಳನ್ನು ತಯಾರು ಮಾಡಿ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಬ್ರಾಹ್ಮಣ್ ಯಹಾ ಹೈ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಇಲ್ಲೇ ಇದ್ದೀರಾ. ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮ ತನ್ಮೆ ತೋ ನಹಿ ಹೋ ಸಕ್ತಾ. ಪ್ರಜಾಪಿತ ಬ್ರಹ್ಮ ಎಲ್ಲಿಲ್ಲ? ಸೂಕ್ಷ್ಮ ತಂದಲ್ಲಿಲ್ಲ. कहते हैं ना, ब्रह्मा देवताय नमः, विष्णु देवताय नमः. अब देवता कौन ठहरे? ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಅಂತಾರಲ್ಲ, ಅಲ್ಲಿಗೆ ದೇವತೆ ಯಾರು? ದೇವತಾಯಂತೋ ಯಹ ರಾಜ್ಯ ಕರ್ತೈತೆ. ಆದರೆ ದೇವತೆಗಳಿದ್ದರು ಯಾವಾಗ? ಇಲ್ಲೇ ರಾಜ್ಯಭಾರ ಮಾಡಿದರು. ಯಾವಾಗ? ಸತ್ಯಯುಗದಲ್ಲಿ. ಲೇಟಿನ್ ವಹ ಸಬ್ ಅಚ್ಚಿ ರೀತಿ ಸಮಜಾನಾ ಹಿ ಪಡ್ತಾ ಹೈ. ಅದ್ರ ಬಗ್ಗೆ ಎಲ್ಲ ನೀವು ಮಕ್ಕಳು ದೇವತೆಗಳ್ಯಾರು? ದೇವತಾಯ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಅಂತಲ್ಲ, ಆ ದೇವತೆಗಳಿಲ್ಲಿದ್ದರು. ಇದನ್ನು ಕೂಡ ನೀವು ಬೇರೆಯವರಿಗೆ ಸ್ಪಷ್ಟವಾಗಿ ಹೇಳಬೇಕು. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ, ದೋನೋ ಯಹಾ ಹಿ ಹೇ. ಬ್ರಹ್ಮನಿಂದ ವಿಷ್ಣು ಮತ್ತು ವಿಷ್ಣುವಿನಿಂದ ಬ್ರಹ್ಮ ಎಲ್ಲರೂ ಕೂಡ ಎಲ್ಲಿದ್ದವರು? ಇಲ್ಲೇನೇ ಅವರ ಪಾತ್ರ ಇತ್ತು. ಯಾವಾಗಿತ್ತು ಅನ್ನೋದನ್ನು ವಿಚಾರ ಮಾಡಬೇಕು. ಚಿತ್ರ ಹೇತೋ ಸಮಜಾಯ ಜಾ ಸಕ್ತಾ ಹೈ. ಬ್ರಹ್ಮ ಎಲ್ಲಿದ್ದರು ಮತ್ತು ವಿಷ್ಣು ಯಾರು, ಇದನ್ನೆಲ್ಲ ಚಿತ್ರದ ಮೂಲಕನೇ ಬೇರೆಯವರಿಗೆ ತಿಳುವಳಿಕೆ ಕೊಡಬೇಕು. ಪೇಲೆ ಅಲಫ್ಕೋ ಸಿದ್ಧ ಕರ್ ಎ ಬಾತೆ ಸಿದ್ಧ ಹೋ ಜಾಯೇಗ. ಮೊದಲು ಜ್ಞಾನ ಕೊಡಬೇಕಾದ್ರೂ ಕೂಡ ಬೇರೆ ಚಿತ್ರಗಳ ಮೂಲಕ ಫಸ್ಟು ತಂದೆ ಚಿತ್ರವನ್ನು ಸಿದ್ಧ ಮಾಡಿ. ಪಾಯಿಂಟ್ಸ್ ತೋ ಬಹುತ್ ಹೈ ಅವ್ರ ಸಬ್ ಧರ್ಮವಾದ ಸ್ಥಾಪನ ಕರ್ನೆ ಆತೆ ಹೈ. ಪಾಯಿಂಟ್ಸ್ ಬೇಕಾದಷ್ಟಿದೆ ಬೇರೆಯವ್ರಿಗೆ ಹೆಂಗೆ ಸರ್ವಿಸ್ ಮಾಡಬೇಕು ಅಂತ. ಅನ್ಯ ಧರ್ಮ ಕೇವಲ ಸ್ಥಾಪನೆ ಮಾಡೋಕ್ಕೆ ಮಾತ್ರ ಬರ್ತಾರೆ. ಇದೆಲ್ಲ ಸ್ಪಷ್ಟ ಏನೂ ಇಲ್ಲ ಯಾರ ಹತ್ರ? ಬೇರೆ ಧರ್ಮದ ಆತ್ಮಗಳ ಹತ್ರ ಈ ಸೃಷ್ಟಿ ಆದಿ ಮಧ್ಯಂತ್ಯ ಜ್ಞಾನ ಯಾವುದೂ ಇಲ್ಲ, ಪುನರ್ಜನ್ಮದ್ದು ಏನೂ ಇಲ್ಲ. ಕೇವಲ ಅವರು ಬರ್ತಾರೆ, ಅವ್ರ ಧರ್ಮ ಸ್ಥಾಪನೆಯನ್ನು ಮಾಡ್ತಾರೆ. ಬಾಪ್ತೋ ಸ್ಥಾಪನಾ ಅವ್ರ ವಿನಾಶ್ ದೋನೋ ಕರಾತೆ ಹೈ. ಇಷ್ಟೆಲ್ಲ ಜ್ಞಾನ ಕೊಟ್ಟು ಬಾಬವರು ಒಂದು ಸ್ಥಾಪನೆಯೂ ಮಾಡ್ತಾರೆ, ಎರಡನೇದು ವಿನಾಶನೂ ಕೂಡ ಮಾಡಿಸ್ತಾರೆ. ಹೋತಾ ಹೈ ಸಬ್ ಡ್ರಾಮಾನುಸಾರ. ಆದರೆ ಆಗೋದು ಕೂಡ ಹೆಂಗೆ? ಸ್ಥಾಪನಾ ಕಾರ್ಯವೂ ಕೂಡ ಆಗೋದು ಹೆಂಗೆ? ಡ್ರಾಮಾನುಸಾರ. ವಿನಾಶ ಆಗೋದು ಹೇಗೆ? ಡ್ರಾಮಾನುಸಾರ. ಶಿವಬಾಬರು ಬರೋದು ಹೇಗೆ? ಡ್ರಾಮಾನುಸಾರಾಗೆ ಬರಬೇಕು. ಎಲ್ಲ ಡ್ರಾಮಾ. ಬ್ರಹ್ಮ ಬೋಲ್ ಸಕ್ತೆ ಹೇ, ವಿಷ್ಣು ಬೋಲ್ ಸಕ್ತೆ ಹೇ. ಹೀಗೇಳಿ ಬ್ರಹ್ಮ ಮಾತಾಡ್ತಾರೋ, ವಿಷ್ಣು ಮಾತಾಡ್ತಾರ? ಯಾರು ಮಾತಾಡೋದು? ಸೂಕ್ಷ್ಮತನ್ ಮೇ ತೋ ಕ್ಯಾ ಬೋಲೆಂಗೆ. ಸೂಕ್ಷ್ಮತನದಲ್ಲಿ ತೋರಿಸಿದಾರಲ್ಲ ಬ್ರಹ್ಮ ವಿಷ್ಣು ಶಂಕರ್, ಅವರೆಲ್ಲ ಏನು ಮಾತಾಡ್ತಾರೆ? ಆ ಕಡೆ ಬ್ರಹ್ಮನೂ ಮಾತಾಡೋಂಗಿಲ್ಲ, ವಿಷ್ಣುನೂ ಮಾತಾಡೋಂಗಿಲ್ಲ. ಎಲ್ಲಿ? ಸೂಕ್ಷ್ಮತನದಲ್ಲಿ. ಸಮಜನೆ ಕಿ ಬಾತೆ. ಇದೆಲ್ಲ ನಿಮ್ಮ ಮಕ್ಕಳು ಬುದ್ಧಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ವಿಚಾರ. ಬ್ರಹ್ಮ ಯಾವಾಗಿದ್ದರು? ಸೂಕ್ಷ್ಮತನದಲ್ಲಂತೂ ಬ್ರಹ್ಮ ಇಲ್ಲ, ವಿಷ್ಣುನೂ ಸೂಕ್ಷ್ಮತನದಲ್ಲಿಲ್ಲ. ಇದೆಲ್ಲ ತಿಳ್ಕೊಳ್ಳುವಂಥ ವಿಚಾರ. ಯಹಾ ತುಮ್ ಸಮಜ್ಕರ್ ಫಿರ್ ಟ್ರಾನ್ಸ್ಫರ್ ಹೋತೆ ಹೋ ಊಪರ್ ಕ್ಲಾಸ್ ಮೇ. ಇಲ್ಲೇ ನೀವೆಲ್ಲ ಅರ್ಥ ಮಾಡಿಕೊಂಡು ಇಲ್ಲೇ ಸಾಧನೆ ಮಾಡಿಬಿಟ್ಟು ನಂತರ ಟ್ರಾನ್ಸ್ಫರ್ ಆಗ್ತೀರ ಮೇಲ್ ಕ್ಲಾಸ್ಗೆ. ಕಮ್ರಾ ಹಿ ದೂಸರಾ ಮಿಲ್ತಾ ಹೈ. ಕಮ್ರಾ
ಬೇರೆ ಸಿಕ್ಕತ್ತೆ. ಅಂದ್ರೆ ಅರ್ಥ ಏನು, ಇಲ್ಲಿ ಸ್ಥೂಲವಾಗಿ ಬ್ರಹ್ಮ ಬಾಬುವರು ಶಿವಬಾಬುರ ಮೂಲಕ ಶರೀರದ ಮೂಲಕ ಎಲ್ಲ ಕೇಳಿ ಅವ್ಯಕ್ತ ಬ್ರಹ್ಮ ಆದಮೇಲೆ ನಂತರ ಅಲ್ಲಿ ಅವ್ಯಕ್ತರಾಗಿ ಅಲ್ಲಿರೋದು. ಕಮರ ಚೇಂಜ್ ಆಯ್ತು ಅಷ್ಟೇ. ಅಲ್ಲಿ ಏನೂ ಮಾತಾಡಲ್ಲ. ಮೂಲವತ್ತನ ಮೇಲೆ ಕೊಯ್ ಬೇಟ್ नहीं ಜಾನ. ಹಾಗಂತ ಮೂಲವತ್ತಂದಲ್ಲಿ ಯಾರೂ ಸಹ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸದಾ ಕಾಲ. ಫಿರ್ ವहाँ से ನಂಬರ್ವಾರ್ ಆನಾ ಹೋತಾ ಹೈ. ಆದರೆ ಮೇಲ್ ಹೋದ್ಮೇಲೆ ವಾಪಸ್ ನಂಬರ್ವಾರ್ ಬರುವಂಥದ್ದು. ಪೇಲೆ ಪೇಲೆ ಮೂಲ ಬಾತ್ ಏಕ್ ಹಿ ಹೈ, ಉಸ್ ಪರ್ ಜೋರ್ ದೇನಾ ಚಾಹೆ. ಅದರಲ್ಲೂ ಸರ್ವಿಸ್ ಮಾಡಬೇಕು ಅಂದರೆ ಮೊಟ್ಟ ಮೊದಲು ನಾವೇನು ಮಾಡಬೇಕು, ತಂದೆ ಪರಿಚಯವನ್ನು ಸ್ಪಷ್ಟವಾಗಿ ಬೇರೆಯವ್ರಿಗೆ ಹೇಳಬೇಕು. कल्प पहले भी ऐसे ही हुआ था. ये सेमिनार आदि भी ऐसे ही कल्प पहले ही हुए थे. ಇದನ್ನೂ ಕೂಡ ಬಾಬುವ್ರು ಹೇಳ್ತಾರೆ, ಸ್ಪಷ್ಟವಾಗಿ ಬೇರೆಯವ್ರಿಗೆ ಹೇಳಬೇಕು. ನೀವೇನೇನು ಸೆಮಿನಾರ್ ಮತ್ತೊಂದೆಲ್ಲವೂ ಮಾಡ್ತಾ ಇದ್ದೀರಾ, ಇದು ಮಾಡಿದ್ದು ಯಾವಾಗ, ಕಲ್ಪದಿಂದ ಹಿಂಗೆ ಮಾಡಿದ್ರಿ, ಈಗಲೂ ಮಾಡಿದ್ದೀರ. ಐಸೇ ಪಾಯಿಂಟ್ಸ್ ನಿಕಲ್ತಿ. ಅಂತಹ ಪಾಯಿಂಟ್ಸ್ಗಳನ್ನು ನಿಮ್ಮಲ್ಲಿ ಬುದ್ಧಿಲಿ ಹೊರಡಬೇಕು, ವಿಚಾರ ಮಾಡಬೇಕು. आज का दिन जो पास हुआ अच्छा हुआ, फिर कल्प के बाद ऐसे ही होगा. ಇಂದು ನೀವೇನು ಪಾಸ್ ಮಾಡಿದ್ರಿ ತುಂಬ ಒಳ್ಳೆಯದೇ ಆಯಿತು, ಕಲ್ಪದಿಂದ ಹೇಗಿತ್ತೋ ಹಾಗೆ ಪಾಸ್ ಮಾಡಿದ್ದೀರ, ಪುನಃ ಹಾಗೆ ಪಾಸ್ ಆಗುತ್ತೆ. ಐಸೆ ಐಸೆ ಅಪನಿ ಧಾರಣಾ ಕರ್ತೆ ಪಕ್ಕೆ ಹೋತೆ ಜಾವು. ಈ ರೀತಿಯಲ್ಲಿ ನಿಮ್ಮ ಮಕ್ಕಳು ಧಾರಣೆ ಮಾಡ್ಕೊಂಡು ಪಕ್ಕಾಗಿ ನಿಮ್ಮ ಪುರುಷಾರ್ಥವನ್ನು ಮುಂದುವರಿಸಿ. बाबा ने कहा था मैगजीन में भी डालो, ए लड़ाई लगी थी नथिंग. ಬಾಬುವ್ರು ಹೇಳಿದರು, ಮ್ಯಾಗ್ಝಿನಲ್ಲೂ ಹಾಕಿಸ್ಬಿಡಿ. ಏನಂತ, ಈ ಯುದ್ಧಗಳು ಏನೇನು ನಡೀತಾ ಇದೆಯಲ್ಲ, ನಡೆದಿತ್ತಲ್ಲ, ಇದು ಕಲ್ಪದ ಹಿಂದೆ ನಡೆದಿತ್ತು, ಈಗಲೂ ನಡೀತಾ ಇದೆ ಅನ್ನೋದನ್ನು ಮ್ಯಾಗ್ಝಿನಲ್ಲಿ ಹಾಕಿಸಿ ಅಂತ. ಇದರ ಸಾಕಾರ ಬ್ರಹ್ಮ ಬಾಬುರಿದ್ದಾಗ ಶಿವಬಾಬಾ ನುಡಿಸಿರುವಂತಹ ಮಹಾವಾಕ್ಯ. 5,000 ವರ್ಷ ಪೆಹಲೆ ಬಿ ಐಸೆ ಹಿ ಹುವಾ ತಾ. 5,000 ವರ್ಷದ ಮೊದಲು ಕೂಡ ಹಿಂಗೆ ಆಗಿತ್ತು. ಯಹ ಬಾತೆ ತುಮ್ ಹಿ ಸಮಜ್ತೆ ಹೋನ. ಹಿಂಗೆ ಆಗಿತ್ತು, ಈಗಲೂ ಆಗುತ್ತೆ, ಮುಂದೂ ಆಗುತ್ತೆ ಅನ್ನುವಂಥ ಪಾಯಿಂಟನ್ನ ಯಾರು ಅರ್ಥ ಮಾಡ್ಕೊಳ್ಳೋದು, ನೀವು ಮಕ್ಕಳಿಗೆ ಗೊತ್ತು. ಬಾರ್ ವಾಲೆ ಸಮಜನಾ ಸಕೆ. ಹೊರಗಿನವರಿಗೆ ಇದೆಲ್ಲ ಏನೂ ಗೊತ್ತಾಗಲ್ಲ, ಕಲ್ಪದಿಂದಿನ ವಿಚಾರ ಏನೂ ಗೊತ್ತಾಗಲ್ಲ. ಸಿರ್ಫ್ ಕೆಹೆಂಗೆ ಬಾತೆ ತೋ ವಂಡರ್ಫುಲ್ ಹೈ. ಅವರೆಲ್ಲ ವಿಚಾರ ಮಾಡೋದು ಆ ಬೋರ್ಡ್ ನೋಡಿಬಿಟ್ಟು ಭಾಳ ಆಶ್ಚರ್ಯ ಪಡೋದು. ನಾವೆಲ್ಲ ಚಾಮುಂಡಿ ಬೆಟ್ಟದಲ್ಲಿದ್ದಾಗ ಒಂದು ಬೋರ್ಡ್ ಹಾಕ್ಸ್ಬಿಟ್ಟಿದ್ರು. ಏನು ಬೋರ್ಡು, 5,000 ವರ್ಷದ ಹಿಂದೆ ನೀವು ಬಂದಿದ್ರಿ, ಈಗಲೂ ಬರ್ತೀರಾ, ಮುಂದೆ ಬರ್ತೀರಾ ಅಂತ ದೊಡ್ಡ ಬೋರ್ಡ್ ಹಾಕ್ಸ್ಬಿಟ್ಟಿದ್ರು. ಏನು ಒಳಗಡೆ ಬರೋರಲ್ಲ, ಇದೇನೋ ನಾವು 5,000 ವರ್ಷಕ್ಕೆ ಬಂದಿದ್ವಂತಲ್ಲ, ಈಗಲೂ ಬಂದಿದ್ದೀವಂತಲ್ಲ, ಮುಂದೆ ಬರ್ತೀವಂತಲ್ಲ, ಅದೇನು ಅದೇನು ಹೇಳಿ ಅಂತ ಬರೋರು, ಭಾಳ ಆಶ್ಚರ್ಯವಾಗಿ ಬರೋರು. ಆ ಬೋರ್ಡ್ ನೋಡ್ಕೊಂಡು ಎಷ್ಟೋ ಜನ ಓಡೋಡಿ ಬರೋರು ಅಲ್ವಾ. ನಾಗರಾಜ್ ಭಾಯ್ ಹಾಕ್ಸಿದ್ರಲ್ವ, 5,000 ವರ್ಷದಿಂದೆ ಹಿಂಗೆ ಬಂದಿದ್ರಿ, ಈಗಲೂ ಬಂದಿದ್ದೀರ, ಮುಂದೂ ಬರ್ತೀರ. ಆ ಜನ ಆ ಬೋರ್ಡ್ಗೇ ಅಟ್ರ್ಯಾಕ್ಷನ್ ಆಗಿ ಬರೋರು. ಇವಾಗ ತುಂಬ ಚೆನ್ನಾಗಿ ಮಾಡಲೆಲ್ಲ ಇದೆ, ಮುಂಚೆ ಅದೆಲ್ಲ ಇರಲಿಲ್ಲ, ಸುಮಾರಾಗಿತ್ತು. ಒಂದು ಬಾಡಿಗೆ ಮನೆ, ಮ್ಯೂಸಿಯಮ್ಮು, ನೀರಿಗೆಲ್ಲ ಕಷ್ಟ ಇತ್ತು ಅವಾಗ. ಅದೆಷ್ಟೋ ದೂರದಿಂದ ಹೊತ್ಕೊಂಡ್ಬರ್ಬೇಕಾಗಿತ್ತು, ಒಳಗಡೆ ನೀರು ಇರ್ತಿರ್ಲಿಲ್ಲ. ಈಗೆಲ್ಲ ಒಳಗಡೆನೇ ಇದೆ, ಚೆನ್ನಾಗಿದೆ ಇವಾಗ, ಪರವಾಗಿಲ್ಲ. ಆದರೆ ಮುಂಚೆ ಹಾಗೆಲ್ಲ ಇರಲಿಲ್ಲ. ಅದರಿಂದ ಬಾಬುರು ಹೇಳ್ತಾರೆ, ಈ ಬೋರ್ಡ್ ಅಂತೂ ಬಹಳ ಅವಶ್ಯಕತೆ ಇದೆ. ಶಿವ ಭಗವಾನ್ ಬಚ್ಚನ್ ಕೆ ಪ್ರತಿ. ಶಿವ ಬಾಬುರ ಮಹಾವಾಕ್ಯ ಮಕ್ಕಳಿಗಾಗಿ ಐಸೆ ಅಕ್ಷರ ಹೋಂಗೆ ತೋ ಆಕರ್ ಸಮಜಂಗೆ ಬಿ ಹೇ. ಈ ರೀತಿ ಶಬ್ದಗಳನ್ನೆಲ್ಲ ನೀವು ಬರೆದ್ರೆ ಅದನ್ನು ನೋಡಿ ಕೇಳಿ ಎಷ್ಟೋ ಆತ್ಮಗಳು ಬಂದ್ಬಿಡ್ತಾರೆ. ನಾಮ್ ಲಿಖಾ ಹುವಾ ಹೋ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯ. ಹೆಸರು ಮಾತ್ರ ಬರೆದಿರಬೇಕು, ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ. प्रजापिता ब्रह्मा से ही ब्राह्मण रचते हैं. ब्राह्मण देवी देवताय नमः कहते हैं ना. कौन से ब्राह्मण? ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತಾರಲ್ಲ, ಹಾಗಾದರೆ ಯಾವ ಬ್ರಾಹ್ಮಣರು ಗೀತೆಯಲ್ಲಿದೆ. ಆದರೆ ಆ ಬ್ರಾಹ್ಮಣ ದೇವತಾಯ ನಮಃ ಅಂತಂದರೆ ಯಾವ ಬ್ರಾಹ್ಮಣರು? ತುಮ್ ಬ್ರಾಹ್ಮಣೋं को भी समझा सकते हो ಬ್ರಹ್ಮ ಕೆ ಅವಲಾತ್ ಕೌನ್ ಹೈ. ಆ ಬ್ರಾಹ್ಮಣರು, ಲೌಕಿಕ ಬ್ರಾಹ್ಮಣರಿಗೂ ನೀವು ಹೇಳ್ಬೋದು ಆ ಬ್ರಾಹ್ಮಣರು ಯಾರು ಅಂಥೇಳಿ, ಬ್ರಾಹ್ಮಣರು ಯಾರ ಮಕ್ಕಳು ಅಂಥೇಳಿ. ಪ್ರಜಾಪಿತ ಬ್ರಹ್ಮಕ್ಕೆ ಇತನೇ ಬಚ್ಚೆ ಹೇ ತೋ ಜರೂರ್ ಯಹಾ ಅಡಾಪ್ಟ್ ಹೋತೆ ಹೋಂಗೆ ನಾ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಇಷ್ಟೊಂದು ಸಂಖ್ಯೆ ಇರಬೇಕಾದ್ರೆ ಖಂಡಿತ ದತ್ತು ಪುತ್ರ ಅಲ್ವಾ.
तो अपने कुल को ही ಹೆಂಗೆ ಹೆಚ್ಚು ರೀತಿ ಸಮझेंगे. ಅರೆ ಇದನ್ನೆಲ್ಲ ನಿಮ್ಮ ಕುಲದವ್ರು ಮಾತ್ರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. तुम तो बाबा के बच्चे हो गए हैं, ನೀವೆಲ್ಲ ಬಾಬೂರ್ ಮಕ್ಕಳಾಗೋಗ್ಬಿಟ್ಟಿದ್ದೀರಾ. ब्रह्मा बाबा को तो एडाप्ट करते हैं, ब्रह्मा को भी एडाप्ट करते हैं. ತಂದೆ ಬ್ರಹ್ಮನ್ನು ಕೂಡ ಎಡಾಪ್ಟ್ ಮಾಡಿಕೊಂಡ್ರು. नहीं तो शरीर वाली चीज़ आई कहाँ से, ಇಲ್ಲಾಂದರೆ ನಾನು ಶರೀರ ಪಡ್ಕೊಂಡು ಬರಬೇಕಲ್ಲ, ನನಗೆ ಶರೀರ ಎಲ್ಲಿಂದ ಸಿಗಬೇಕು? ಪರಂಧಾಮದಿಂದ ನಾನು ಶರೀರ ಹೊತ್ಕೊಂಬರಲ್ಲ. ಬ್ರಾಹ್ಮಣ್ ಇನ್ ಬಾತೋं को समझेंगे, ಸನ್ಯಾಸಿ नहीं समझेंगे. ಒಂದು ವೇಳೆ ಈ ಬ್ರಾಹ್ಮಣರ ಮಹತ್ವ ಏನು ಅಂತ ಅನ್ನೋದನ್ನು ಆ ಬ್ರಾಹ್ಮಣರಿಗೆ ಹೇಳಿದ್ರೆ ಕೆಲವ್ರು ತಿಳ್ಕೊಬೋದು. ಅದೇ ಸನ್ಯಾಸಿಗಳ ಮುಂದೆ ಹೇಳಿದ್ರೆ ಸನ್ಯಾಸಿಗಳ ಅರ್ಥ ಮಾಡ್ಕೊಳಕ್ಕಾಗಲ್ಲ. अजमेर में ब्राह्मण होते हैं और हरिद्वार में ಸನ್ಯಾಸಿ ಹಿ ಸನ್ಯಾಸಿ ಹೇ. ನೀವು ಬ್ರಾಹ್ಮಣರನ್ನ ನೋಡಬೇಕು ಅಂದರೆ ಅಜ್ಮೀರ್ನಲ್ಲಿ ನೀವು ನೋಡ್ಬೋದು. ಅವರಿಗೆಲ್ಲ ಹೋಗ್ಬಿಟ್ಟು ಜ್ಞಾನ ಕೊಡಿ. ಅದರಲ್ಲಿ ಯಾರು ಬ್ರಾಹ್ಮಣ ಕುಲದ ಆತ್ಮಗಳಿದ್ರೋ ಅವರು ಈ ಬ್ರಾಹ್ಮಣರಾಗೋದಕ್ಕೆ ಸಾಧ್ಯ, ಅವ್ರನ್ನೂ ಬಿಡಬೇಡಿ. ಆದರೆ ಹರಿದ್ವಾರದಲ್ಲಿ ಬರೀ ಸನ್ಯಾಸಿಗಳೇ ಇರೋದು. ಪಂಡೆ ಬ್ರಾಹ್ಮಣ ಹೋತೆ ಹೇ, ಮಾರ್ಗದರ್ಶಕರು ಅವರಿಗೆ ಬ್ರಾಹ್ಮಣರಾಗಿರ್ತಾರೆ. ಪರಂತು ವಹತೋ ಭೂಕೆ ಹೋತೆ ಹೇ, ಆ ಬ್ರಾಹ್ಮಣರೆಲ್ಲ ಯಾರೋ ಹೊಟ್ಟೆ ಹಸಿನಲ್ಲಿರೋರು, ಸಂಪಾದನೆ ಮಾಡ್ಕೊಂಡು ಹೋಗೋರು. ಯಾರೋ ಲೌಕಿಕ ಬ್ರಾಹ್ಮಣರು. ಬೋಲೋ ತುಮ್ ಅಭಿ ಜಿಸ್ಮಾನಿ ಪಂಡೆ ಹೋ, ಅಬ್ ರುಹಾನಿ ಪಂಡೆ ಬನು. ಅವ್ರಿಗೆ ಹೇಳ್ಬೇಕಂತೆ, ಈಗ ನೀವು ಶಾರೀರಿಕವಾಗಿ ಮಾರ್ಗದರ್ಶಕರಾಗಿದ್ದೀರಾ ಬ್ರಾಹ್ಮಿಣ್ಸು, ಆದರೆ ಈಗ ಇಂತಹ ಬ್ರಾಹ್ಮಣರಾಗಿ. ಯಾವ ಬ್ರಾಹ್ಮಣರಾಗೋದು? ಆತ್ಮಿಕ ಬ್ರಾಹ್ಮಣರಾಗಿ. ತುಮಾರ ಬಿ ನಾಮ್ ಪಂಡಾ ಹೇ, ನಿಮ್ಮ ಹೆಸರು ಕೂಡ ಮಾರ್ಗದರ್ಶಕರು ಪಂಡ ಅಂತ ತಾನೇ. ಪಾಂಡವ ಸೇನಾ ಕೋ ಬಿ ಸಮझते ही नहीं है, ಪಾಂಡವ ಸೇನೆಯರು ಕೂಡ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಬಾಬಾ ಹೈ ಪಾಂಡವಂಕ ಸಿರ್ಫ್ ಮೋರ್ ಹೈ. ಬಾಬಾ ಯಾರು? ಪಾಂಡವರಿಗೆಲ್ಲ ಮಾರ್ಗದರ್ಶನ ತೋರಿಸುವಂಥ ಕಿರೀಟ, ಉತ್ತಮರು. कहते हैं हे बच्चों, माँ में कम याद करो तो विक्रम विनाश होंगे और चले जाएंगे अपने घर. ತಂದೆ ಹೇಳ್ತಾರೆ, ಮಗು ನನ್ನನ್ನು ನೀನು ನೆನಪು ಮಾಡು, ನಿಮ್ಮ ವಿಕ್ರಮ ವಿನಾಶ ಆಗಿ ನಿಮ್ಮ ಮನೆಗೆ ಹೋಗ್ತೀರಾ. ಫಿರ್ ಬಡಿ ಯಾತ್ರಾ ಹೋಗಿ ಅಮರ್ಪುರಿಕಿ. ನಿಮ್ಮ ಯಾತ್ರೆ ನಂತರ ನೋಡಿ ಎಷ್ಟು ಚೆನ್ನಾಗಿರುತ್ತೆ. 21 ಜನ್ಮ ಅಮರ್ಪುರಿಯಲ್ಲಿ ನೀವು ಪಾರ್ಟ್ ಮಾಡ್ತೀರಾ. ಮೂಲ ವತನ್ಕಿ ಕಿತ್ನಿ ಬಡಿ ಯಾತ್ರಾ ಹೋಗಿ. ಆದರೆ ಮೂಲ ವತನದ ಮಾತ್ರ ಎಷ್ಟು ದೊಡ್ಡ ಯಾತ್ರೆ. ಸಬ್ ಆತ್ಮಯೇ ಜಾಯಂಗೆ. ಆ ಯಾತ್ರೆ ಹೆಂಗಿದೆ? ಎಲ್ಲ ಆತ್ಮಗಳು ಒಟ್ಟೊಟ್ಟಿಗೆ ಹೊರಟೋಗ್ತಾರೆ. ಎಲ್ಲಿಗೆ? ಪರಂಧಾಮಕ್ಕೆ. ಜೈಸೆ ಮಕ್ಕಳು का झुंड होता है ना, मक्खियों की भी रानी भागती हैं तो उनके पिछाड़ी सब भागते हैं. ಜೇನು ಹುಳ ಇದೆ ನೋಡಿ, ಅದು ಒಂದು ಹೋದರೆ ರಾಣಿ ಹುಳು ಅಂತ ಫಸ್ಟ್ ಹೋಗುತ್ತೆ, ಜೀ ಅಂತ. ಅದ್ರ ಹಿಂದೆ ಎಲ್ಲ ನೊಣಗಳು ಹೊರಟೋಗ್ಬಿಡುತ್ತೆ. ಯಾವ ಹುಳ? ಜೇನು ಹುಳ. ವಂಡರ್ ಹೈನಾ, ಅದು ಹೋಗುವಂಥದ್ದು ನೋಡಿದ್ರೆ ಎಷ್ಟು ಅದ್ಭುತ ಅಲ್ವಾ. ಸಬ್ ಆತ್ಮಯೇ ಬಿ ಮಚ್ಚನೋ ಮಿಸಲ್ ಜಾಯಂಗೆ. ಹಾಗೆಯೇ ಪರಂಧಾಮಕ್ಕೆ ಹೋಗಬೇಕಾದ್ರೆ ಎಲ್ಲ ಆತ್ಮಗಳು ಸೊಳ್ಳೆಗಳ ರೀತಿಯಲ್ಲಿ ಒಟ್ಟೊಟ್ಟಿಗೆ ಹೊರಟೋಗ್ತಾರೆ. ಶಿವ ಕಿ ಬರಾತ್ ಹೈನಾ, ತುಮ್ ಸಬ್ ಬ್ರೈಡ್ ಹೋ, ಮೈ ಬ್ರೈಂಡರ್ ಗುಮ್ ಆಯಾ ಹೂँ ಸಬ್ಕೋ ಲೇ ಜಾನೆ ಲಿಯೇ. ನೀವೆಲ್ಲ ಆತ್ಮಗಳು ಪ್ರಿಯತಮೆಯರು, ಪ್ರಿಯತಮ ಎಲ್ಲರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ತುಮ್ ಚೀಚಿ ಹೋ ಗಯೇ ಹೋ, ಇಸ್ಲೇ ಶೃಂಗಾರ್ಕರ್ ಸಾತ್ ಲೇ ಜಾವುಂಗ. ನೀವೆಲ್ಲ ಕುಳಕಾಗ್ಬಿಟ್ಟಿದ್ದೀರಾ ಮಕ್ಕಳೇ, ನಿಮ್ಮನ್ನೆಲ್ಲ ಶೃಂಗಾರ ಮಾಡಿಬಿಟ್ಟು ನಿಮ್ಮನ್ನು ನಾನು ಜೊತೇಲಿ ಕರ್ಕೊಂಡು ಹೋಗ್ತೀನಿ. ಜೋ ಶೃಂಗಾರ नहीं ಕರೆಂಗೆ ತೋ, ಯಾರು ಶೃಂಗಾರನೇ ಮಾಡ್ಕೊಳ್ಳಲ್ಲ. ನಾನು ಶೃಂಗಾರ ಮಾಡ್ತಾ ಇದ್ದೀನಿ, ಶೃಂಗಾರ ಮಾಡ್ಕೊಳ್ದೇ ಇರೋರು ಏನು ಮಾಡೋದು? ಸಜಾ ಕಾಕರ್ ಜಾಯಂಗೆ, ಶಿಕ್ಷೆ ಅನುಭವಿಸ್ಬಿಟ್ಟು ಹೋಗಬೇಕಾಗತ್ತೆ. ಜಾನ ತೋ ಹೈ, ಹೋಗಬೇಕಾಗಿರೋದೆಲ್ಲರೂ ಹೋಗಲೇಬೇಕು. काशी कलवट में भी मनुष्य मरते हैं तो सेकेंड में कितनी सजाएं भोग लेते हैं. ಹೀಗೆ ಕಾಶಿಯಲ್ಲಿ ಹಿಂದಿನ ಕಾಲದಲ್ಲಿತ್ತು, ಅದು ಇವಾಗ ಬಾವಿ ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ಬಿದ್ದರೆ ಒಂದು ಸೆಕೆಂಡ್ನಲ್ಲೇ ಪಾಪ ಎಲ್ಲ ಮುಕ್ತ ಆಗೋಯ್ತು ಅಂತ ಪನಿಷ್ಮೆಂಟ್ ಅನುಭವ ಮಾಡಿ ನಂತರ ಹೊರಟೋಯ್ತು ಆತ್ಮ. ಇನ್ನೂ ನೆಕ್ಸ್ಟ್ ಜನ್ಮಕ್ಕೆ ಹೊರಟೋಗ್ಬಿಡುತ್ತೆ. ಮನುಷ್ಯ चिल्लाते ही रहते हैं, ये भी ऐसे हैं, समझते हैं हम जैसे कि जन्म जन्मांतर का दुख सजा भोग रहा हूँ. ಅವುಗಳು ಕೂಡ ಬಾವಿಲಿ ಬಿದ್ದಾಗ ತುಂಬ ನೋವುಗಳನ್ನು ಅನುಭವ ಮಾಡ್ತಾಯಿತ್ತು ಒಂದು ಸೆಕೆಂಡಲ್ಲಿ. ಹಾಗೆಯೇ ಇಲ್ಲೂ ಕೂಡ ಬಾಬರು ಹೇಳ್ತಾರೆ, ಒಂದು ವೇಳೆ ಏನಾದ್ರು ನಿಮ್ಮ ಶೃಂಗಾರ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಪಾಪ ಹಾಗೆ ಉಳ್ಕೊಂಡಿರುತ್ತೆ. ಅಂತಿಮ ಸಮಯದಲ್ಲಿ ಜನ್ಮ ಜನ್ಮಾಂತರದ್ದು ತುಂಬ ಶಿಕ್ಷೆಯ ಅನುಭವಗಳನ್ನು ಮಾಡ್ತೀರಾ. ಈ ದುಃಖಕ್ಕೆ ಫೀಲಿಂಗ್ ಐಸಿ ಹೋತಿ. ಆ ಸಂದರ್ಭದಲ್ಲಿ ಹೆಂಗೆ ದುಃಖ ಅನುಭವಿಸ್ತಾರೆ ಅಂದರೆ
ತುಂಬ ಚಿರಾಟ अनुभव ಮಾಡುತ್ತಂತೆ ಆತ್ಮ. ಜನ್ಮ ಜನ್ಮಾಂತರ की पापों की सजा मिलती है. ಜನ್ಮ ಜನ್ಮಾಂತರದ ಕೂಡ ಅಂತಿಮ ಸಮಯದಲ್ಲಿ ಆತ್ಮ ಆ ಪಾಪದ ಶಿಕ್ಷೆಗಳನ್ನು ಅನುಭವಿಸುತ್ತೆ. ಜಿತನಿ ಸಜಾಯ ಕಾಯಂಗೆ ಉತನಾ ಕಂ ಪದ ಪಾಯಂಗೆ. ಎಷ್ಟು ಶಿಕ್ಷೆಗಳು ಕಡಿಮೆ, ಶಿಕ್ಷೆ ಚೆನ್ನಾಗಿ ಅನುಭವಿಸ್ತೀರಾ ಆ ಟೈಮಲ್ಲಿ ಪದವಿಯು ಕೂಡ ಏನಾಗ್ಬಿಡುತ್ತೆ, ಕಡಿಮೆ ಆಗೋಗ್ಬಿಡುತ್ತೆ. ಇಸ್ಲಿಯೇ ಅದಕ್ಕೋಸ್ಕರನೇ ಬಾಬರು ಏನಂತಾರೆ, ಬಾಪ್ कहते हैं ಯೋಗ ಬಲ ಸೇ ಹಿಸಾಬ್ ಕಿತಾಬ್ ಚುಕತ್ ಕರೋ. ಅದಕ್ಕಾಗಿ ಯೋಗ ಬಲದಿಂದ ನಿಮ್ಮ ಲೆಕ್ಕಾಚಾರಗಳನ್ನೆಲ್ಲ ಚುಕುತ್ ಮಾಡಿಕೊಡಿ. ಯಾದಸೆ ಜಮಾ ಕರ್ತೆ ಜಾವು. ನೆನಪು ಮಾಡ್ತಾ ಮಾಡ್ತಾ ನಿಮ್ಮ ಭವಿಷ್ಯ ಜಮಾ ರೆಡಿ ಮಾಡಿಕೊಡಿ. ಹೆಚ್ಚಿನ ಲಾಭವನ್ನು ಮಾಡಿಕೊಡಿ. ಶ್ರೇಷ್ಠ ಪದವಿಗೆ ಯೋಗ್ಯರಾಗಿ. ನಾಲೆಜ್ ತೋ ಬಹುತ್ ಸಹಜ ಹೈನಾ. ಈ ಜ್ಞಾನ ನಿಮ್ಮ ಮಕ್ಕಳಿಗೆ ಬಹಳ ಸುಲಭ ಅಲ್ವಾ. अब हर कर्म ಜ್ಞಾನಯುಕ್ತ करना है. ಈಗ ನೀವು ಪ್ರತಿಯೊಂದು ಕರ್ಮನೂ ಏನು ಮಾಡಬೇಕು, ಜ್ಞಾನಯುಕ್ತ ಕರ್ಮ ಮಾಡಿ. ಅಂದರ್ಥ ಏನು, ಬಾಬರು ಕೊಟ್ಟಂತಹ ಜ್ಞಾನ, ಆ ಜ್ಞಾನದಲ್ಲೇನೆ ಶ್ರೀಮತ ಇದೆ. ಹಿಂಗೆ ಮಾಡಿ ಅನ್ನುವಂಥ ಡೈರೆಕ್ಷನ್ಸ್ ಬಾಬರು ಕೊಡ್ತಾರೆ. ಅದಕ್ಕನುಸಾರನೇ ನಾವು ಕರ್ಮ ಮಾಡಬೇಕು. ದಾನ ಬಿ ಪಾತ್ರಕ್ಕೋದ್ದೇನ. ದಾನ ಮಾಡಬೇಕಾದ್ರೂ ಕೂಡ ನೋಡಿ ಜ್ಞಾನರತ್ನನೂ ಕೊಡಬೇಕು. ಸ್ಥೂಲವಾದ ಹಣನೂ ಎಲ್ರಿಗೂ ಖರ್ಚು ಮಾಡೋ ಹಾಗಿಲ್ಲ, ಎಲ್ಲರಿಗೂ ಕೊಡೋ ಹಾಗಿಲ್ಲ. ಯೋಗ್ಯತೆಯನ್ನು ನೋಡಿ ದಾನ ಮಾಡಿ. पापात्माओं को देने से फिर देने वाले पर भी उसका असर पड़ जाता है. ಪಾಪಾತ್ಮರಿಗೆ ನೀವೇನಾದ್ರು ಹಣ ಕೊಟ್ಟರೆ ಆ ಕೊಡೋವಂಥವ್ರಿಗೇ ಅವರ ಪಾಪ ಇವ್ರಿಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅವರ ಪ್ರಭಾವ ಇವ್ರ ಮೇಲೆ ಬೀಳುತ್ತೆ. ವಹ ಭೀ ಪಾಪಾತ್ಮಯೇ ಬನ್ ಜಾತೆ ಹೇ. ಕೊಟ್ಟವರು ಏನಾಗೋಗ್ಬಿಟ್ರು, ಪಾಪಾತ್ಮರೇ ಆಗಬೇಕು. ಯಾಕೆ, ಅವ್ರ ಪಾಪದ ಕೆಲಸಕ್ಕೆ ಯೂಸ್ ಮಾಡಿದ್ರು, ಅವ್ರ ಪಾಪವನ್ನು ಇವರು ಹಂಚಿಕೊಂಡ್ರು. ಐಸೆಗೂ ಕಭಿ ನಹಿ ದೇನಾ ಚಾಹಿಯೇ. ಆ ರೀತಿಯಲ್ಲಿ ಹಣವನ್ನು ಯಾರ್ಯಾರಿಗೋ ಕೊಡೋದು, ಹೇಗೆಗೋ ದುರುಪಯೋಗ ಮಾಡಿಕೊಡೋದವರು, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಜೋ ಉಸ್ ಪೈಸೆ ಸೆ ಜಾಕರ್ ಫಿರ್ ಕೋಯಿ ಪಾಪ ಆದಿ ಕರೆ. ಯಾವ ಹಣವನ್ನು ತಗೊಂಡು ಅಲ್ಲಿ ಹೋಗಿ ಅವರು ಪಾಪದ ಕೆಲಸಕ್ಕೆ ಉಪಯೋಗಿಸೋ ರೀತಿಯಲ್ಲಿ ನೀವು ಹಣದ ವ್ಯವಹಾರವನ್ನು ಮಾಡಬೇಡಿ. ಅದಕ್ಕೆ ಬಾಬರ್ ಯಜ್ಞದ ಹಣ ತುಂಬ ಶ್ರೇಷ್ಠವಾದ ಹಣ. ಅದನ್ನು ಹೇಗೋ ಎತ್ಕೊಂಡೋಗಿ ಅದನ್ನು ಹೆಂಗೆಂಗೋ ಖರ್ಚು ಮಾಡೋದು, ಅದೆಲ್ಲ ಮಹಾಪಾಪದ ಕೆಲಸ. ಅದನ್ನು ಯಾವುದು ಮಾಡೋ ಹಂಗಿಲ್ಲ. ಪಾಪಾತ್ಮೋं को देने वाले तो दुनिया में बहुत बैठे हैं. ಅಂತಹ ಪಾಪಾತ್ಮರಿಗೆ ಹಣ ಕೊಡುವಂಥವ್ರ ಸಂಖ್ಯೆ ಭಾಳ ಪ್ರಪಂಚದವರಿದ್ದಾರೆ. ನಾವು ಕೊಟ್ಟು ಅವರಿಗೆ ಸುಧಾರಣೆ ಮಾಡೋದು ಬೇಡ. ಅಬ ತುಮಕೋ ಐಸಾ ನಹಿ ಕರ್ನಾ ಹೈ. ಈಗ ನೀವು ಆ ರೀತಿ ಮಾಡಬಾರ್ದು. ಹಣವನ್ನು ಹೆಂಗೆಂಗೋ, ಯಜ್ಞದ ಹಣವನ್ನು ಹೆಂಗೆಂಗೋ ದುರುಪಯೋಗ ಮಾಡೋ ಹಾಗಿಲ್ಲ. ಅವ್ರ ಮನೆಯಲ್ಲೇ ಇರಬಹುದು, ಸೇವಾ ಕೇಂದ್ರದಲ್ಲೇ ಇರ್ಬೋದು. ಆದರೆ ಹಣದ ಮಹತ್ವನೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ವೇಸ್ಟ್ ಮಾಡಬಾರ್ದು. ಅಚ್ಚ मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाबा की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. धारणा के लिए मुख्य सार. अभी हर कर्म ज्ञानयुक्त करना है. ಈಗ ಪ್ರತಿಯೊಂದು ಕರ್ಮನೂ ಕೂಡ ಜ್ಞಾನಯುಕ್ತವಾಗಿ ಮಾಡಬೇಕು. ಪಾತ್ರಕ್ಕೂ ಹಿ ದಾನ ದೇನ. ನೋಡಿ ಯೋಗ್ಯರಾಗಿದ್ದರೆ ದಾನ ಮಾಡಬೇಕು. ಅದು ಒಳ್ಳೆಯದಾಗೇ ಯೂಸ್ ಆಗಿರಬೇಕು. ಪಾಪಾತ್ಮೋं से अब कोई पैसा आदि की लेन देन नहीं करना है. ಈಗ ಪಾಪಾತ್ಮರ ಜೊತೆಯಲ್ಲಿ ನಿಮ್ಮ ಕೊಡೋದು ತೆಗೊಳ್ಳುವಂತಹ ಹಣದ ವ್ಯವಹಾರ ಮಾಡಬೇಡಿ. ಹಾಗಂತ ಜ್ಞಾನಿ ಆತ್ಮಗಳ ಜೊತೆಲೇ ಮಾಡೋಣವಾ? ಇಲ್ಲ, ತುಂಬ ಜೋಪಾನ ಇರಬೇಕು ಅದ್ರ ಬಗ್ಗೆನು. योग बल से सब पुराने हिसाब किताब चुकत करना है. ಯೋಗ ಬಲದಿಂದನೇ ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಚುಕ್ಕುತ್ ಮಾಡಿಕೊಡಿ.
ಯಜ್ಞದ ವಸ್ತುನ ಮನ್ಮತದಂತೆ ಪರಮತದಂತೆ ಹೆಂಗೆಂಗೋ ಯೂಸ್ ಮಾಡೋದು, ಯಾರ್ಯಾರಿಗೋ ಕೊಡೋದು, ಇದ್ಯಾವುದು ಮಾಡೋ ಹಾಗಿಲ್ಲ. ಭಾಳ ಜೋಪಾನವಾಗಿಯೇ ಯಜ್ಞದ ವಸ್ತುನ ಕಾಪಾಡಬೇಕು. ಅದಕ್ಕೂ ಬಾಬರ್ ಶ್ರೀಮತ ಕೊಟ್ಟಿದ್ದಾರೆ. 2ನೇ ಪಾಯಿಂಟ್, ಅದಕ್ಕೆ ಜ್ಞಾನಯುಕ್ತ ಕರ್ಮವನ್ನು ಮಾಡಿ ಅಂತ ಬಾಬಾ ಹೇಳಿರೋದು. अपार खुशी में रहने के लिए अपने आप से ही बातें करनी है. ಅಪಾರ ಖುಷಿಯಲ್ಲಿರಲಿಕ್ಕೋಸ್ಕರ ತಮ್ಮ ತಾವಾಗಿಯೇ ಮಾತಾಡಿ. बाबा आप पाए हैं हमें अपार खुशी का खजाना देने. ಹೆಂಗೆ ಮಾತಾಡಬೇಕು? ಬಾಬಾ ತಾವು ಬಂದಿದ್ದೀರಾ ನಮಗೆ ಅಪಾರ ಖುಷಿಯ ಖಜಾನೆಯನ್ನು ಕೊಡೋದಕ್ಕೋಸ್ಕರ. आप हमारी झोली भर रहे हो. ನೀವು ನನ್ನ ಜೋಳಿಗೆಯನ್ನು ತುಂಬಿಸ್ತಾ ಇದ್ದೀರಾ. ಬುದ್ಧಿರೂಪಿ ಜೋಳಿಗೆಯಲ್ಲಿ ಪೂರ್ಣ ಜ್ಞಾನವನ್ನು ತುಂಬಿಸ್ತಾ ಇದ್ದೀರಾ. आपके साथ पहले हम शांतिधाम में जाएंगे. ಮೊದಲು ನಾನು ತಮ್ಮ ಜೊತೆಯಲ್ಲೇ ಶಾಂತಿಧಾಮಕ್ಕೆ ಹೋಗ್ತೀನಿ. फिर अपनी राजधानी में आएंगे. ನಂತರ ನನ್ನ ರಾಜಧಾನಿಗೆ ಬರ್ತೀನಿ. ನಿಮ್ಮ ಜೊತೆಲಿ ಶಾಂತಿಧಾಮಕ್ಕೆ ಹೋಗಿ ನಂತರ ನನ್ನ ರಾಜಧಾನಿಗೆ ಬರ್ತೀನಿ. ಈ ರೀತಿ ನಿಮಗೆ ನೀವೇ ಮಾತಾಡ್ಕೊಳ್ಳಿ ಮಕ್ಕಳೇ. ಆಗ ಅಪಾರ ಖುಷಿ ಇರುತ್ತೆ. अपार खुशी में रहने के लिए अपने आप से बातें करनी है. बाबा आप आए हैं हम अपार खुशी का खजाना देने. आप हमारी झोली भर रहे हो. आपके साथ पहले हम शांतिधाम में जाएंगे फिर अपनी राजधानी में आएंगे. वरदान. कल्प कल्प के विजय की स्मृति के आधार पर माया दुश्मन का आवाहन करने वाले महावीर विजयी भव. ಕಲ್ಪ ಕಲ್ಪನು ವಿಜಯದ ಸ್ಮೃತಿಯ ಆಧಾರದ ಮೇಲೇನೆ, ಕಲ್ಪದಲ್ಲಿ ವಿಜಯದ ಸ್ಮೃತಿಯ ಆಧಾರದ ಮೇಲೆ ಶತ್ರುವನ್ನು, ಮಾಯೆ ಎಂಬ ಶತ್ರುವನ್ನು ಆಹ್ವಾನ ಮಾಡ್ತಾ ಮಹಾವೀರ್ ವಿಜಯಿಗಳು ಆಗಿ. विवरणे. महावीर विजयी बच्चे पेपर को देखकर घबराते नहीं. महावीर विजयी मಕ್ಕಳು ಪೇಪರ್ನ ನೋಡಿ ಗಾಬರಿ ಪಡಲ್ಲ. ಪೇಪರ್ ಯಾವುದು? ಎಲ್ಲರಿಗೂ ಗೊತ್ತಿದೆ ಪೇಪರ್ ಹೆಂಗೆ ಬರುತ್ತೆ ಅಂತ. क्योंकि त्रिकालदर्शी होने के कारण जानते हैं कि हम कल्प कल्प के विजयी हैं. ನೀವು ತ್ರಿಕಾಲದರ್ಶಿ ಆಗಿರೋ ಕಾರಣ ನಿಮಗೆ ಗೊತ್ತಿದೆ ನಾವು ಕಲ್ಪ ಕಲ್ಪದಲ್ಲೂ ವಿಜಯಿಗಳು. ಮಹಾವೀರ್ ಕಭಿ ಐಸೆ नहीं कर सकते. ಮಹಾವೀರರು ಎಂದು ಈ ರೀತಿ ಹೇಳಲ್ಲ. ಯಾವ ರೀತಿ ಹೇಳಲ್ಲ? ಬಾಬಾ ಹಮಾರೆ ಪಾಸ್ ಮಾಯಾ ಕೋ ನಾ ಬೇಜೋ. ಹೆಂಗೆ ಮಾತಾಡಲ್ಲ? ಬಾಬಾ ನೀವು ನನಗೆ ಮಾಯೆ ಎಂಬ ಶತ್ರುನ ನನ್ನ ಹತ್ರ ಬರ್ದಿದ್ದಂಗೆ ಮಾಡಪ್ಪ, ಕಳಿಸ್ಬೇಡಪ್ಪ. ಬಾಬರ್ ಕಳಿಸಿದ್ರ ನನಗೆ ಹೆಂಗೆ ಸ್ಮೃತಿ ಕೊಡ್ತೀರಾ ನೋಡಿ. ಹೆಂಗೆ ಸ್ಮೃತಿ? ಬಾಬಾ ನನ್ನ ಹತ್ರ ಮಾಯೆ ಬರ್ದಿದ್ದಂಗೆ ಮಾಡಪ್ಪ, ಮಾಯೆಯನ್ನು ಕಳಿಸೋಗ್ಬೇಡಪ್ಪ. ಶಿವಬಾಬರು ಕಳಿಸ್ತಾ ಇದ್ದಾರೆ. ಹಾಗಾದರೆ कृपा करो, आशीर्वाद करो, शक्ति दो. क्या करूं? कोई रास्ता दो. ನನ್ನ ಮೇಲೆ ಕೃಪೆ ತೋರಿಸಪ್ಪ, ಆಶೀರ್ವಾದ ತೋರಿಸು,
ಶಕ್ತಿ ಕೊಡು. ಏನು ಮಾಡೋದು, ಇನ್ಯಾವ ರಸ್ತೆ ನನಗೆ? ಈ ರೀತಿ ಎಲ್ಲ ಮಾತಾಡಬಾರ್ದು. ಯಾರ ಜೊತೆಯಲ್ಲಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಆ ಕಲೆನೂ ಬಾಬರ್ ಕಲಿಸ್ಕೊಟ್ರು. ಮೊದಲು ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಟ್ರು. ಈಗ ಹೆಂಗೆ ಮಾತಾಡಬಾರ್ದು ಅಂತ ವರದಾನದಲ್ಲಿ ಹೇಳ್ತಿದ್ದಾರೆ. ಯಹ ಭಿ ಕಮ್ಸೋರಿ. ಈ ರೀತಿ ನನ್ನ ಜೊತೆ ಮಾತಾಡೋದು ಕೂಡ ನಿಮ್ಮದೇ ನಿರ್ಬಲತೆ, ನಿಮ್ಮದೇ ನಿಶಕ್ತತೆ. ಇದು ಒಂದು ನಿಶಕ್ತತೆಯೇ. ಯಾವುದು ನಿಶಕ್ತತೆ? ಬಾಬಾ ನನ್ನ ಹತ್ರ ಮಾಯನ ಕಳಿಸ್ಬೇಡ ನೀನು. ಮಾಯೆಗೆ ವಶ ನಾವಾಗಿರೋದು, ಮಾಯೆ ಕಳಿಸ್ಬೇಡ ಅಂತ ಅವ್ರಿಗೆ ಹೇಳೋದು. ಶಕ್ತಿ ಕೊಡು, ಕೃಪೆ ತೋರಿಸು, ಆಶೀರ್ವಾದ ಕೊಡು, ಏನು ಮಾಡಲಿ, ಇನ್ಯಾವ ರಸ್ತೆ ಇದೆ? ಬಿ ಕಮ್ಸೋರಿ, ಇನ್ನೂ ಎಕ್ಸ್ಟ್ರಾ ಇದೆ, ಅದು ನೀವೇ ವಿಚಾರ ಮಾಡಿಕೊಡಿ ಅಂತ ಬಾಬಾ ಬಿಟ್ಬಿಟ್ರು ನಮ್ಮನ್ನು. महावीर तो दुश्मन का आह्वान करते हैं कि आओ और हम विजय पाएंगे, ವಿಜಯ್ ಬನೆಂಗೆ. ಮಹಾವೀರ್ ನಿಶಾನಿ ಏನಪ್ಪ ಅಂದರೆ, ಮಹಾವೀರರು ಹೇಳ್ತಾರಂತೆ, ಶತ್ರು ಬಾ, ಜಾಸ್ತಿ ಬಾ, ಆಹ್ವಾನ ಮಾಡ್ತಾರೆ. ನಂತರ ನಾನು ವಿಜಯಾಗಿ ತೋರಿಸ್ತೀನಿ. ಇದು ಮಹಾವೀರ್ ಲಕ್ಷಣ. महावीर दुश्मन को आह्वान करते हैं, आओ और हम विजय बने, ನಾ ವಿಜಯ ಆಗ್ತೀನಿ. ಸ್ಲೋಗನ್. ಸಮಯಕ್ಕೆ ಸೂಚನಾ ಹೈ, ಸಮಯದ ಸೂಚನೆ ಆಗಿದೆ. ಸಮಾನ್ ಬನು, ಸಂಪನ್ ಬನು. ಸಮಾನಾಗಿ, ಸಂಪನ್ನಾಗಿ. ಸಮಯದ ಸೂಚನೆ ಯಾವುದು? ಸಮಾನ ಆಗೋದು ಮತ್ತು ಸಂಪನ್ನ ಆಗೋದು.